ಮತ್ಸ್ಯಾವತಾರ ನಮ್ಮ ತುಕ್ಕ ಭಗವಂತ ದಾದ ಮಲ್ಪೆರು ಭಕ್ತರನ ರಕ್ಷಣೆಗಾದ ದುಷ್ಟರನ ಸಂಹಾರ ಮಲ್ಪರೆಗ ದಾದ ಮಲ್ಪೆರು ಅವತಾರದೆತ್ತೊಂದು ಬರ್ಪೆರು ಇತ್ತೆ ಭಗವಂತ ನಮಕ್ ಅಧ್ಯಾಯ ಭಗವದ್ಗೀತೆದ ಅಧ್ಯಾಯ 4 ಶ್ಲೋಕ 2 ಪನ್ಪೆರು ಭಗವಂತ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂಚ ಭಗವಂತ ರಾಕ್ಷಸರನ್ನು ಸಂಹಾರ ಮಲ್ಪರೆಗೆ ದಶಾವತಾರದ ಫಸ್ಟ್ ಅವತಾರ ಮತ್ಸ್ಯ ಅವತಾರ. ಮತ್ಸ್ಯ ಪಂಡ ಮೀನು ಮತ್ತು ನಮ್ಮ ಊರುಡ್ಲ ಪಂಡ ಸೌತ್ ಇಂಡಿಯಾಡ್ ಜಾಸ್ತಿ ಅದು ಮೀನು ಉಪ್ಪುಣ ಯಾಕಸ್ಕರ ನಮಕ್ ಟ್ರೈನ್ದೆಲ್ಲ ಪುದರ್ದಾದಿತ್ತೇರು ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಅವಿತ್ತೆ ಮತ್ಸ್ಯಗಂಧ ಪಂಡ ಒಂದಂ ಅವು ಗಂಧನೇ ಆತದು ಇತ್ತೆ ನಮ್ಮ ಮರಣಿ ಇತ್ತೆ ಟ್ರೈನ್ದ ಆಯ್ತ ಅವಸ್ಥೆನೇ ಬೇತೆ ಆತನ ಗಂಧ ಬಂದ್ಲದೀತಿರಿ ಗಂಧ ಪಂಡ ಅವು ಎಡ್ಡೆ ಗಂಧ ಇಜ್ಜವು ಬ್ಯಾಡ್ ಗಂಧ ಆತನು ಟ್ರೈನ್ದ ಏನೇ ಪಂಡ ತುಂಬ ಟೈಮುಡು ರೀಚ್ ಆವಂದಿತ್ತಡು ಪೂರ ಮುಂಬೈದಾಗಲು ಫ್ರೈಡೇ ಒಂಜಿ ಪಿದಾಡ್ದು ಸ್ಯಾಟರ್ಡೇದನ್ನೇ ಕಾಂಡೆ ಮುಟ್ಟುದು 5:30 ಗಂಟೆಗೆ ಪೂರ ಬೇಲೆ ಅದು ಐತಾರದನ್ನ ಪಿದಾಡ್ದು ಸೋಮವಾರದನ್ನೇ ಕಾಂಡೆ ಒಂಜಿ ತಾನಡು 5:30 ಗಂಟೆ 6 ಗಂಟೆ ರೀಚ್ ಆದು ಇಲ್ಲ ಬತ್ತದು ಫ್ರೆಶ್ ಆದು ವರ್ಮ 10 ಗಂಟೆಗೆ ಜಾಬ್ ಹೋಗಿತ್ತಿರು ಇತ್ತೆದ ಗ್ಯಾರಂಟಿ ಇಜ್ಜಿ ಟ್ರೈನ್ ಬಂದಾಗನೇ ವರ್ಮ ಗಂಟೆ ಇಲ್ಲ ಬತ್ತು ಮುಟ್ಟಾನೆ 11 ಗಂಟೆ ಅಂಚವು ಗಂಧ ಆತನು. ಸೊ ಅದಕ್ಕೋಸ್ಕರ ನಮ್ಮ ಊರು ಪೂರ ಮೀನು ಜಾಸ್ತಿ ಉಂಡು ಬಂದೆ ನಮ್ಮ ಊರಿಗೊಂಜಿ ಪುದರ್ದಿತ್ತೀನಿ ಟ್ರೈನ್ದ ಪುದರ್ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಬಂದು ಅಂಚ ಇತ್ತೆ ಮತ್ಸ್ಯ ಪಂಡ ಮೀನು ತೋಂಡಟೆ ಭಗವಂತ ಮೀನ್ದ ಅವತಾರ ತನ್ನ ಭಕ್ತರನ್ನು ರಕ್ಷಣೆ ಮಲ್ಪರಿಗೋಸ್ಕರ ಏತು ಸರ್ತಿ ದಿಪ್ಪೇರು 2 ಸರ್ತಿ ದಿಪ್ಪೇರು. ಆ 2 ಸರ್ತಿಡು ಫಸ್ಟ್ ಟೈಮ್ ದೇಗ ದಿಪ್ಪೇರು ಪಂಡ ಬ್ರಹ್ಮಾಜಿನ ಕಲ್ಪ ಅರ್ನ ಕಲ್ಪ ಮುಕ್ತಾಯ ಅನಗ ಬ್ರಹ್ಮದಾದೆ ಮಲ್ಪೇರು ರಾತ್ರಿಡು ಜೊಪ್ಪುವೇರು ಆರು ಜೊಪ್ಪುನ ಜಸ್ಟ್ ಒಂಚೂರು ಜೊಪ್ಪುನದ ಪೊರ್ತುಡು ಬ್ರಹ್ಮಾಜಿನ 4 ವೇದಪ್ಪುಣು ಭಗವಂತ ಕೊರ್ಪೆ ನಮಗೆ ಮಾತ್ರ ಎಲ್ಲ ಗೊತ್ತು. ಶ್ರೀಮದ್ ಭಾಗವತಂದ ಫಸ್ಟ್ ಅಧ್ಯಾಯದ ಫಸ್ಟ್ ಶ್ಲೋಕಡೆ ನಮ್ಮ ತುಪ್ಪ ಭಗವಂತ ಬ್ರಹ್ಮಾಜಿಗೆ 4 ವೇದ ಕೊರ್ಪೇರು. ಆ ವೇದನು ತಾದ ಮಲ್ಪೇರು ಅರ್ನ ಕಲ್ಪ ಮುಗಿನಾಗ ರಾತ್ರಿದ ಪೊರ್ತುಡು ಬ್ರಹ್ಮಾಜಿ ಜೊಪ್ಪುನಾಗ ದಾದ ಮಲ್ಪೇರು ಮಲ್ಲ ಒಂಜಿ ದೈತ್ಯ ಮಂಡ ರಾಕ್ಷಸ ಆರು ಹಯಗ್ರೀವ ಪನ್ಪಿನಾರು ಆ ವೇದ ಜ್ಞಾನನು ಲಕ್ಕದು ಹೊಡಿಪೊಪ್ಪೆರಾರು ಸಮುದ್ರದ ಉಲಾಯಿ ಪಸೊಂದು ಕುಲ್ವೇರು. ಅಂಚ ಆ ರಾಕ್ಷಸ ಹಯಗ್ರೀವ ವೇದದ ಅಪಹರಣೆ ಮಲ್ತಿರು ಬಂಡ ಲಕ್ಕಾದು ಪೋಯಿನ ಸುದ್ದಿ ಬ್ರಹ್ಮಾಜಿಗೂ ಗೊತ್ತಾಪುಣು. ಬ್ರಹ್ಮಾಜಿ ಗೊತ್ತಿನಡ್ಬೇಕ ನನ್ನ ದಾದ ಮಲ್ಪುನು ಬ್ರಹ್ಮಾಜಿಗೆ ತೋ ದಾದಾಂಡಲ ಭಂಗವತ್ತಂದ ಆರಿಸಿದ ಬಲ್ಪುನ್ ಭಗವಂತನಡೆ ತೋ ಭಗವಂತನಡೆ ಆರ್ಪೋದು ಪನ್ಪೆರು ಭಗವಂತ ಎನ್ನ ಯಾನು ಜೊಪ್ಪುನ ಪೊರ್ತುಡು ಎನ್ನ 4 ವೇದನ್ಲ ಮೇರು ಹಯಗ್ರೀವ ರಕ್ಕಸೆ ಲಕ್ಕದು ಕೊನದು ಸಮುದ್ರಡು ದೆಂಗುದು ಕುಲ್ದೆ ತವೇನು ಸರ್ಚ್ ಮಲ್ಪೆರೆಗೆ ಬ್ರಹ್ಮಾಜಿಗೆ ಆಪುಜಿ ಒಂದು ಪೂರ ಆವಡಂಡ ಭಗವಂತಳು ಮಾತ್ರ ಅವರೇ ಸಾಧ್ಯ. ಅಂಚ ಭಗವಂತ ಆ ಪ್ರಳಯದ ಕಾರಣ ಆ ವೇದ ಜ್ಞಾನನು ಪಿರಕನರೆಗೆ ಸಮುದ್ರಡು ಮೀನು ಮಾತ್ರ ಶ್ರೇಷ್ಠ ಪಂಡದು ಪ್ರಳಯ ಬಣ್ಣಗ ತನ್ನ ರಾತ್ರಿದ ಪೊರ್ತುಗು ತಾದಪ್ಪಣ ಪ್ರಳಯ ಆಪುಂಡು. ಆ ಪ್ರಳಯದ ಪೊರ್ತುಡು ಈ ಹಯಗ್ರೀವ ಲಕ್ಕಾದುಗೊನ ದೀಪಿನ ಆ ಟೈಮುಡು ಒಂಜಿ ಅದನ್ನ ಹಯಗ್ರೀವ ಒಲ್ಪ ದೆಂಗುದು ಕುಲ್ದೇರು ಆ ಸಮುದ್ರದ ಇಡೇಟು ಉಲ್ಲೇರು ವೇದರ್ ಒಯ್ಟೆ ದೆಂಗಾದೀತೇರು ಬಂದು ನಾಡೋಡ ಅಂಡ ಆ ಪ್ರಳಯದ ಟೈಮುಡು ಒಂಜಿ ಸೇಫ್ ಆಪಿನ ಲಿವಿಂಗ್ ಥಿಂಗ್ಸ್ ಪಂಡ ಮೀನೆ ಬಂದು ಭಗವಂತ ಎನ್ನದು ಆ ಟೈಮುಡು ಭಗವಂತ ದಾದ ಮಲ್ಪೇರು ಆ ವೇದ ಜ್ಞಾನನು ಪಿರಕನರೆಗೂ ಸಮುದ್ರಡು ಮೀನು ಮಾತ್ರ ಶ್ರೇಷ್ಠ ಪಂಡದು ಭಗವಂತ ಮೀನುದ ಅವತಾರದೆತ್ತದು ಆ ವೇದನು ರಾಕ್ಷಸ ಹಯಗ್ರೀವರ್ದು ಪಿರಕನತದು ಬ್ರಹ್ಮಾಜಿಗೂ ಕೊರ್ಪೇರು. ಒಂದು ಫಸ್ಟ್ ಟೈಮ್ ಭಗವಂತ ಅದೇ ಮೀನ್ದ ರೂಪ ದೆತ್ತೀನಿ. ಅಂಚನೆ ಸೆಕೆಂಡ್ ಟೈಮ್ ಭಗವಂತ ಮೀನುದ ಅವತಾರ ದೇಗದೆತ್ತೇರು ಪಂಡ ಭಗವಂತನ ಭಕ್ತಾಯನ ರಾಜೆ ಸತ್ಯರಥನ ಆ ಪ್ರಳಯ ಕಾಲುಡು ರಕ್ಷಣೆ ಮಲ್ಪರೆಗೂ ಮತ್ಸ್ಯ ಅವತಾರ ಭಗವಂತ ದೆಪ್ಪೇರು ಪಂಡ ಪೂರ ಪ್ರಳಯನಾಗ ಪೂರ ಪೋಪುಣು. ಯಾಕಸ್ಕರ ಭಗವಂತ ಆ ಸತ್ಯರಥಡ ಪನ್ಪೇರು ಇತ್ತೆ ಒಂತೆ ಪೊರ್ತುಡು ಪ್ರಳಯ ಒಂದುಂಡು ಪ್ರಳಯ ನೆಡ್ಬೇಕಪ್ಪಿರ ಈ ಸೃಷ್ಟಿ ಮಲ್ಪರೆಗೋಸ್ಕರ ಈ ದಾದ ಮಲ್ಪುಲ ಆ 7 ಸಪ್ತಋಷಿನಗಳೇನು ಅಂಚನೆ ಪೂರ ಗಿಡಮೂಲಿಕ ಪಿರ ಸೃಷ್ಟಿ ಮಲ್ಪಡು ಆಯ್ತ ಪೂರ ಬೀಜ ಅವೇನು ಪೂರ ಈ ಜಮ ಮಲ್ತದು ಯಾನೊಂಜಿ ಬೋಟ್ ಕಡಪಡುವೆ ಆ ಬೋಟ್ ಹುಡಿರು ಮಾತ 7 ಸಪ್ತಋಷಿನಗಳೇನು ಬೊಕ್ಕ ಈ ಆ ಗಂಟು ಕಟ್ಟದು ಗಿಡಮೂಲಿಕೆದ ಪೂರ ಅವೇನು ಗಂಟು ಕಟ್ಟದು ಈ ರೆಡಿ ಆಲ ಪಂದು ಭಗವಂತ ಆ ಪನರೆಗೋಸ್ಕರ ಆ ಮತ್ಸ್ಯದ ರೂಪನು ದೆತ್ತದು
ಎರಿಗೆ ಬಂದ್ಪೇರು ರಾಜ ಸತ್ಯರೋತಾಗ ಬರ್ಪೇರು ಅಂಚೆ 2 ಟೈಮ್ ಭಗವಂತ ದಾದಿ ಮಲ್ಪೇರು ಮತ್ಸ್ಯ ಅವತಾರ ದೆಪ್ಪೇರು ಇತ್ತೆ ನಮ್ಮ ಒಂಜೆಂಚೆ ತೂಕ ನೆಕ್ಸ್ಟ್ ದಾದ ಪ್ರಲಯ ಪ್ರಯೋಧಿ ಜಲೇ ಧೃತವಾನಸಿ ವೇದಂ ವಿಹಿತವಹೇತ್ರ ಚರಿತ್ರಂ ಅಖೇದಂ ಕೇಶವಧೃತಾ ಮೀನ ಶರೀರ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ. ಓ ಕೇಶವ, ಓ ಬ್ರಹ್ಮಾಂಡದ ಪ್ರಭು, ಮೀನದ ರೂಪ ಪಡೆದಿನ ಓ ಭಗವಂತ ಹರೇ, ಇರೆಗು ಮಾತ ನಿಮಗೆಲ್ಲ ಮಹಿಮೆಗಳು. ವಿನಾಶದ ಪ್ರಕ್ಷುಬ್ಧ ಸಮುದ್ರದಲ್ಲಿ ಮುಳುಗಿದ ವೇದಗಳಿಗೆ ರಕ್ಷಣೆ ನೀಡಲು ನೀವು ದೈತ್ಯ ಮೀನಿನ ರೂಪದಲ್ಲಿ ದೋಣಿಯಂತೆ ಸುಲಭವಾಗಿ ವರ್ತಿಸಿದ್ದೀರಿ. ಬಂದು ನೆಟೆಯ ಕೈ ಮುಗಿದು ಪಂಡ ಭಗವಂತ ದೈತ್ಯ ಮೀನದ ರೂಪೋಡು ಬತ್ತದು ದೋಣಿಡು ಸುಲಭವಾದ ಬತ್ತದಾದ ಮಲ್ಪೆರು ರಕ್ಷಣೆ ಮಲ್ಪೆರು ಬಂದನ ಮನೆಟ ಪ್ರಾರ್ಥನೆ ಮಲ್ತೊಂದಿತ್ತು. ಭಗವಂತನ ಮತ್ಸ್ಯ ಅವತಾರ ಮೀನಿನ 2 ಅವತಾರ ನಮ್ಮೆತ್ತ ತುಯ ಕಾಲೇನಾಗತ ನಿದ್ರಸ್ಯ ಧಾತೋ ಶಿಶಿಯೋಶುರ್ಬಲಿ ಮುಖಥೋ ನಿಶ್ರುತಾನ್ ವೇದಾನ್ ಹಯಗ್ರೀವೋಂತಿಕೆ ಹರತ್. ನೆಟ್ಟು ದಾದ ಬಂದಿರ್ಕೊಂಡ ಬ್ರಹ್ಮನ ದಿನದ ಅಂತಿಮ ಗಳಿಗೆಯಲ್ಲಿ ಬ್ರಹ್ಮನಿಗೆ ನಿದ್ರೆ ಬಂದು ಮಲಗಲು ಬಯಸಿದಾಗ ಅವನ ಬಾಯಿಯಿಂದ ವೇದಗಳು ಹೊರಹೊಮ್ಮುತ್ತಿದ್ದವು ಮತ್ತು ಹಯಗ್ರೀವ ಎಂಬ ಮಹಾನ್ ರಾಕ್ಷಸನು ವೇದಜ್ಞಾನವನ್ನು ಕದ್ದನು. ಬ್ರಹ್ಮದೇವರನ ಅಂತಿಮ ಗಳಿಗೆ ಬಂದಾಗ ಅದನ್ನ ಕಲ್ಪದ ಪಗ ಆರು ಜೆತ್ತೊಂದು ಪುನಗ ಅರ್ನ ಬಾಯಿಡ್ದು ವೇದ ಪಿದೆ ಬರೊಂದಿತ್ತು ಅವಿನಾರು ಹಯಗ್ರೀವ ಪನ್ಪಿನ ರಾಕ್ಷಸ ಏದಾದ ಮಲ್ತಿರವೆಲ್ಪುರ ಲಕ್ಕದು ಪೋಯರ್ ಬಂದನೆಟ್ಟೆ ಈ ಶ್ಲೋಕೊಡು ಪನ್ಪಿರ್ ವರ್ಮನೆ ಶ್ಲೋಕೊಡು ಜ್ಞಾತ್ವಾತ ದಾನವೇಂದ್ರಸ್ಯ ಹಯಗ್ರೀವಸ್ಯ ಚೇಷ್ಟಿತಂ ದಧಾರಾ ಶಪರಿ ರೂಪಂ ಭಗವಾನ್ ಹರಿರೀಶ್ವರಃ. ದಾನದ ಇಂದ್ರಸ್ಯ ಪಂಡ ಶಕ್ತಿಶಾಲಿ ದೈತ್ಯ, ದಧಾರ ಪಂಡ ಧರಿಸಿದವನು ಅವೇನು ಪಡೆದಿನಾರು. ಶಫರಿ ರೂಪ ಮೀನಿನ ರೂಪ, ಭಗವಾನ್ ಪಂಡ ದೇವೋತ್ತಮ ಪರಮ ಪುರುಷ, ಹರಿ ಪ್ರಭು, ಈಶ್ವರ ಪರಮ ನಿಯಾಮಕ ಪ್ರತಿಯೊರಿಯೆಲ್ಲ ನಿಯಾಮಕ ಮಲ್ಪುನಾರು ಭಗವಂತ. ಮಲ್ಲ ದೈತ್ಯ ರಾಕ್ಷಸ ಆಯ್ನ ಹಯಗ್ರೀವ ಬ್ರಹ್ಮಾಜಿನ ದಿನದ ಅಂತ್ಯ ಅನಗ ಆರು ನಿದ್ರೆ ಮಲ್ಪುನಗ ದಾದ ಮಲ್ತಿರ ವೇದನು ಸಮುದ್ರದಲ್ಲೈ ಲಕ್ಕದು ದೀಪಿರ ಐಕಸ್ಕರ ಭಗವಂತ ಮತ್ಸ್ಯ ಅವತಾರದಿತ್ತದು ಆ ರಾಕ್ಷಸನ ಕೆರ್ದು ವೇದನ ರಕ್ಷಣೆ ಮಾಡ್ತಿರು. ಮೀನಿನ ರೂಪವನ್ನು ತಾಳಿ ರಾಕ್ಷಸನನ್ನು ಸಂಹರಿಸಿ ವೇದಗಳನ್ನು ರಕ್ಷಿಸಿದನು. ಬಂದು ಎಟ್ಟು ಈ ಶ್ಲೋಕಗಳು ನಮ್ಮ ತೂವಲಿ 12ನೇ ಶ್ಲೋಕಗಳು ದಾದ ಬಂತಿರ್ತುಕ ಏಕದಾ ಕೃತಮಾಲಾಯಂ ಕುರ್ವತೋ ಜಲತರ್ಪಣಂ ತಸ್ಯಾಂಜಲಿ ಉದಕೆ ಕಾಚೇತ್ ಶಪರಿ ಏಕಾಪ್ಯಪದ್ಯತ. ಏಕದ ಒಂಚಿ ದಿನ ಸತ್ಯಋತ ರಾಜ ಸತ್ಯಋತ ದಾದ ಮಲ್ತೊಂದಿತ್ತರು ಭಗವಂತನ ದಾದೆ ಭಕ್ತ ತ್ವಾರು ಸತ್ಯಋತ ಖಾಲಿ ನೀರು ಪರದೆ ಋತ ಕೊಲ್ಲೊಂದಿತ್ತಿರು. ಋತ ಕೊಲ್ಲಿಡ್ಬೇಕ ಭಗವಂತನ ಅನುಗ್ರಹ ಪಡೆಯವರೆಗೂ ಕೃತಮಾಲ ನದಿತ ಬರಿಟ್ಟು ಜಲ ಅರ್ಪಣೆ ಮಲ್ಪಡುತ್ತರು. ಉಪವಾಸ ಕುಲ್ಲಿ ನೆಡ್ಬೇಕ ಸೂರ್ಯದೇವರಿಗೆ ಜಲ ಅರ್ಪಣೆ ಮಲ್ಪರಿಗೋಸ್ಕರ ಆರು ಪೋಂದಿತ್ತರು. ಕೃತಮಾಲ ನದಿತ ಬರಿಟ್ಟು ಪೋಂದಿತ್ತರು ಅಂಚಾರು ಜಲಾರ್ಪಣೆ ಮಲ್ಪನ ಪಂಡ ಸಮುದ್ರದ ನಡೆ ಡಿಸ್ಟರ್ಬ್ ಆಗೋದು. ಸಮುದ್ರದಡೆ ಪೋದು ಜಲಾರ್ಪಣೆ ಪಂಡ ಅರ್ನ ಅಂಗುಲಡು ಅರ್ನ ಕೈಟ್ಟು ದಾದೆ ಮಲ್ಪಡು ನೀರು ದೆತ್ತದು ಸೂರ್ಯದೇವರಿಗೆ ಅರ್ಪಣೆ ಮಲ್ಪಡು. ಅದಾಗ ಆರು ಒಂಜಿ ಕಿನ್ಯ ಅರ್ನ ಅಂಗುಲಡು ದಾದೆ ಬರ್ಪಡು ನೀರು ದೆತ್ತು ನಮ್ಮ 2 ಕೈಲಂಚ ಜೋಡಿಸಾದು ಸಮುದ್ರದ ನೀರಿಗೆತ್ತು ನಮ್ಮ ಸೂರ್ಯದೇವರಿಗೆ ಜಲ ಅರ್ಪಣೆ ಮಲ್ಪತೆ. ಆರಂಚ ಅಂಗುಲಡು ನೀರು ದೆಪ್ಪುನಾಗ ಅರ್ನ ಅಂಗುಲಡು ದಾದಿ ಬರ್ಪಡು ಒಂಜಿ ಕಿನ್ಯ ಮೀನು ಬರ್ಪಡು. ಆರ ಆ ನೀರನ್ನು ಪಿರ ಅವ್ವಿನ ದಿಕ್ಕು ಪಾಡುವೆರು ಪಂಡ ಒಂದು ಮೀನು ಬತ್ತನದ ಒಂದು ಅಶುದ್ಧ ಒಂದು ಎಂಚಿನ ಮೀನು ಬತ್ತೀನಿ ಕೈಟು ಒಂದು ಅಡೆಗೆ ಪಿರ ನದಿக்கு ದಕ್ಕದು ಉಡ್ಪೇರು ಕೂಡ ಬೇತೆ ಖಾಲಿ ನೀರು ದೆತ್ತದು ಸೂರ್ಯದೇವರಿಗೆ ಅರ್ಪಣೆ ಮಲ್ಪಕ ಬಂದು. ಅದಾಗ ಆ ಮೀನು ಪನ್ಪುಂಡು ಓ ರಾಜ ಸತ್ಯರಥ ಈ ಏನನ್ನು ಪಿರ ಪಾಡೊಡ್ಚಿ ಮಾರೆ ಅದೇಗೆ ಪಾಡೊಂದಿಲ್ಲ ಒಂದು ನದಿಟ್ಟು ಮಲಮಲ್ಲ ಮೀನುಲ್ಲ ಎಂಗು ಪೋಡಿಗೆ ಆವೊಂದುಂಡು ಯಾನ್ ಈತಿಕಿನ್ನ ಮೀನುಲ್ಲ ಮಲಮಲ್ಲ ಮೀನು ಆತುಪುರ ಏನನ್ನು ತಿಂದು ಪಾಡೋಣ ಎಂಗು ಪೋಡಿಗೆ ಆವೊಂದುಂಡು ಬಂದು ರಾಜಡ ಆರು ನಿಜವಾದವು ಮೀನಿಯರು ದೇವರು ಬೈದಿ ಕಿನ್ನ ಮೀನಾದ ದೇವರು ಸತ್ಯರತಾಗ
ಒಂದು ಮಲ್ಪರೆ ಸಹಾಯ ಮಲ್ಪರೆಗೋಸ್ಕರ ಬೈದೀನಿ. ತೋ ಅರೆ ಗೊತ್ತುಜಿ ಸತ್ಯವ್ರತ ರಾಜ ಗೊತ್ತುಜಿ ತೋ ಮೇರೆ ಒಂದು ಮೀನು ಬತ್ತನತ ಒಂದೇ ನೀರು ಎಂಚೆ ನಾವು ಸೂರ್ಯದೇವರಿಗೆ ಅರ್ಪಣೆ ಮಾಡ್ಕೊಂಡು ಬಂದು ಪಿರ ಆ ನೀರನ್ನು ಅಡಿಗೆ ದಕ್ಕುದು ಕೂಡ ಬೇತೆ ಫ್ರೆಶ್ ನೀರು ದೆಪ್ಪುಗ ಬಂದು ದಕ್ಕುನಾಗ ಆರು ಮೀನೆ ಪನ್ಪೇರು ಸತ್ಯವ್ರತ ರಾಜ ಈ ದಕ್ಕೊಡ್ಚಿ ನಾನು ದೇಗ ದಕ್ಕೊಂದಿಲ್ಲ ಹೆಂಗೆ ಮಸ್ತ್ ಪೋಡ್ಗೆ ಹಾಕೊಂಡು ಯಾನು ಮಲಮಲ್ಲ ಮೀನುಲು ಏನನ್ನು ಪೂರ ತಿನ್ಪ ಐಕಸ್ಕರ ಯಾನು ನಿನ್ನ ಕೈಟ್ ಬತ್ತೀನಿ ಏನನ್ನು ರಕ್ಷಣೆ ಮಲ್ಪುಲ ಪಂದಾರು ಪನ್ಪೇರು ಅದಾಗ ಮೇರು ರಾಜ ತಾದ ಮಲ್ಪೇರು ಹಾಂ ಟೀಕೆ ಯಾನಿನ ರಕ್ಷಣೆ ಮಲ್ಪದೆ ಪಂಡ ರಾಜರ್ನಗಲ ಕರ್ತವ್ಯದಾದ ಪಂಡ ಏರು ರಾಜನಗಲಿಗೂ ಶರಣ ಪೆರು ಶರಣಾಯಿನಗಲಿನ ರಕ್ಷಣೆ ಮಲ್ಪುನ ರಾಜರ್ನಗಲನ ಕರ್ತವ್ಯ ತನ್ನ ಪ್ರಜೆನಗಲಾಡು ಏರ್ಲಾಡು ಒಂಜಿ ದೀನ ಬಲ್ಲಿದ ಏರ್ಲೊಪ್ಪಡು ಶರಣಾಯಿನಗಲಿನ ರಕ್ಷಣೆ ಮಲ್ಪುನ ಕರ್ತವ್ಯ ಅಂಚ ಶಿಬಿರಾಜಲಂಚ ಆ ಒಂಜಿ ಪಾರಿವಾಳ ಬತ್ತದು ಶರಣಾನಗ ಆರು ತನ್ನ ಪಾರಿವಾಳನ ರಕ್ಷಣೆ ಮಲ್ಪರಿಗೋಸ್ಕರ ತನ್ನ ಮಾಸನೇ ಆರು ತಕ್ಕಡಿಡ್ದು ಲಾಸ್ಟ್ ಅನಗ ತನ್ನ ಜೀವನ ಯಾರು ತಕ್ಕಡಿಡ್ಕೊಳಪ್ಪಂಚ ರಾಜರ್ನಗಲ ಒಂಜಿ ಶುದ್ಧ ರಾಜನಗಲ ಕರ್ತವ್ಯ ಪಂಡ ಶರಣಾಯನ ಪ್ರಜೆನಗಲಿನ ರಕ್ಷಣೆ ಮಲ್ಪನ ಏಕೋಸ್ಕರ ಅರ್ಧಾದ ಪನ್ಪೇರು ಸತ್ತರತ ಹಾಟಿಕೆ ಯಾನು ರಾಜೆ ಅಂಚನೆ ಯಾನು ಭಗವಂತನ ಭಕ್ತ ನೆಡ್ಬಕ್ಕ ಭಕ್ತನಗಲ ಕರ್ತವ್ಯ ಅವು ಕರ್ತವ್ಯ ರಕ್ಷಣೆ ಮಲ್ಪನೇ ಕರ್ತವ್ಯ ಯಾಕೋಸ್ಕರ ಆ ಮೀನಿನ ರಕ್ಷಣೆ ಮಲ್ಪರಿಗೋಸ್ಕರ ದಾದ ಮಲ್ಪಿರಾರು ಆ ಮೀನು ಪನ್ನೆ ಪಾತ್ರಕ್ಕೇಂದು ತನ್ನ ಕಮಾಂಡಲು ಅರ್ನ ಕೈಟ್ ಕಮಾಂಡಲ್ ಉಪ್ಪುಡು ಪಂಡ ಒಂಚಿ ದೇತಲಕ್ಕ ಕಮಾಂಡಲ್ ಕೈಟ್ ಉಪ್ಪುಡು ಆ ಕಮಾಂಡಲು ಪಾರ್ದು ಸತ್ಯರತ ಆ ಮೀನನ್ನು ತನ್ನ ಇಲ್ಲ ಸುಂದರ್ಪೇರು ಸೊ ಸತ್ಯವ್ರತ ರಾಜಾಗ ಆ ಮೀನು ಭಗವಂತನೇ ಬಂದು ಗೊತ್ತಾವಂದೆ ಅರೆಗೆ ಸೇವೆ ಮಲ್ಪೇರು ಪಂಡ ಇತ್ತೆ ಅವೇ ನಮ್ಮ ಪನ್ಪ ನಮಗೆ ಗೊತ್ತಿತ್ತದೋ ಗೊತ್ತು ಅಂದೇ ನಮ್ಮ ದಾಣಲ ಭಗವಂತನ ಬಗ್ಗೆ ತೆರಿಂಡ ಭಗವಂತಗೆ ನಮ್ಮ ಸೇವೆ ಮಲ್ತಂಡ ಆಯ್ತ ಪುಣ್ಯ ನಮಗೂ ತಿಕ್ಕುಡೆ ಗೊತ್ತಿತ್ತು ಮಲ್ತಿನ ಆತ ಪುಣ್ಯ ಗೊತ್ತು ಪಂದೆ ಮಲ್ತಿನ ಆ ಪುಣ್ಯಲ ಸೇಮ್ ಆಪು ತೊ ಅಂಚ ಮೇರು ಆ ಮೀನು ದೇವರ ಬಂದು ಗೊತ್ತು ಪಂದೇನೆ ಆ ಒಂಜಿ ಮೀನದ ರಕ್ಷಣೆ ಮಲ್ಪರಿಗೋಸ್ಕರ ದೇವೋತ್ತಮ ಪರಮಪುರುಷ ಭಗವಂತ ಆ ಮೀನು ತೊರು ಕೊಡ್ಬೊಯ್ದಿನರೇನು ದಾದ ಮಲ್ಪೇರು ಪಸೊಂದು ಬರ್ಪೇರು ಪಂಡ ನೆಕ್ಕು ದಾದ ಪನ್ಪೇರು ಪಂಡ ಅಜ್ಞಾತ ಸುಕೃತಿ ಸುಕೃತಿ ಪಂಡ ಭಗವಂತಗ ಶರಣಾಪಿನಾಗುಲು ಅಜ್ಞಾತ ಪಂಡ ಗೊತ್ತು ಪಂದೆ ಜ್ಞಾನ ಉಪ್ಪಂದೆ ಭಗವಂತ ಬಂದು ಜ್ಞಾನ ಉಪ್ಪಂದೆ ದಾದ ಮಲ್ಪೇರು ಸೇವೆ ಮಲ್ತಿನಿಗೋಸ್ಕರ ಅಜ್ಞಾತ ಸುಕೃತಿ ಪನ್ಪೇರು ಅಜ್ಞಾತ ಭಕ್ತಿ ಸೇವೆ ಅವು ಏಪಲ ದಾದಾಪುಜಿ ವ್ಯರ್ಥಾಪುಜಿ ಬಂದು ನಮ್ಮನೆಟೆ ತೂಲಿ ಇತ್ತೆ 17ನೇ ಶ್ಲೋಕಡು ಸಾತು ತತ್ರ ಏಕರಾತ್ರೇಣ ವರ್ಧಮಾನ ಕಮಂಡಲೋ ಅಲಬ್ಧ್ವಾ ಆತ್ಮ ಅವಕಾಶಂ ವಾ ಇದಮಹ ಮಹೀಪತಿಂ तो मीनु आर पसंद कमांडोಳು पसंद ಬರ್ಪೇರು ಕಮಾಂಡೋಳು ಪಸಂದ್ ಬತ್ತ ಅಂಚಿನ ದೀಪರು ಇಲ್ಲಡು ದಿನಗ ಒಂಜೇ ರಾತ್ರಿಗೆ ಆ ಮೀನು ಕಮಾಂಡೋಳು ಹುಡ್ದಾದಾಪುಣು ಮಲ್ಲಾದು ತನ್ನ ದೇಹ ಸಲೀಸಾದ್ ಮತ್ಲಬ್ ಐಕ್ ಫ್ರೀ ಆದು ಸ್ವಿಮ್ಮಿಂಗ್ ಮಲ್ಪರೆಗೆ ಆ ಒಂದಿಜ್ಜಿ ಕಮಾಂಡೋಳು ಮಲ್ಲಾಡು ಅರ್ನ ಆ ನದಿಡ್ದು ತಿಕ್ಕುನಾಗ ಅರೆಗೆ ಕಿನ್ನೆತ್ತನು ಅಲ್ತವಾಗ ಕಮಾಂಡೋಳು ಬನ್ನಲ್ಲ ಕಿನ್ಯಾಡು ಅಲ್ತವಕ್ಕ ಮೇರೆ ಕಮಾಂಡಲ್ ತೀದು ಒಂಜಿ ರಾತ್ರಿ ಜೆತ್ತದು ಮನದನ ಕಾಂಡ ತೂನಾಗ ಆ ಮೀನು ಮಲ್ಲಾದು ಆ ಕಮಾಂಡೋಳು ಲೈಕ್ ತಿರ್ಗರೆಗೆ ಜಗ ಕಮ್ಮಿ ಆಡು ಆಗ ಆ ಮೀನು ಈ ಕೆಳಗಿನ ಮಾತನ್ನು ರಾಜನಿಗೆ ಹೇಳಿತು ಅದ ರಾಜಗ ಮೀನು ಪನ್ಪುಡು ನೆಕ್ಸ್ಟ್ ಶ್ಲೋಕೋಡು ಪನ್ಪೇರು ಪಂಡ ಎಂಕಿತ್ತೆ ಯಾನ್ ಮಲ್ಲಾಯ ಈ ನಿನ್ನ ಕಮಾಂಡಲ್ ಇಂಕ್ ಕಿನ್ಯಾ ಒಂದುಂಡು ಇಂಕ್ ತಿರುಗರೆಗೆ ಆ ಒಂದಿಜ್ಜಿ ಯಾನ್ ಮಲ್ಲಾತೆ ಈ ಜಗ ಕಮ್ಮಿ ಆಪುಣು ಬೇತೆ ಕೊಡಿಡು ಓಲಾಂಡಲ ಏನನ್ನು ಪಾಡ್ಲಾ ಬಂದು ಮೀನು ಅರಡ ಸತ್ಯವ್ರತ ರಾಜಡ ಪನ್ಪೇರು 17ನೇ ಶ್ಲೋಕೋಡು ಪನ್ಪೇರು ನಾಹಂ ಕಮಂಡಲೆ ಅವಸ್ಮಿನ್ ಕೃಚ್ಛಂ ವಸ್ತುಂ ಮಹೋತ್ಸವೇ ಕಲ್ಪಯ ಓಕಃ ಸೋ ವಿಫಲಂ ಯತ್ರಾಹಂ ನಿವಸೇ ಸುಖಂ. ಓ ನನ್ನ ಪ್ರೀತಿಯ ರಾಜನೇ, ಈ ನೀರಿನ ಕಮಂಡಲದಲ್ಲಿ ಇಷ್ಟು ಕಷ್ಟದಿಂದ ಬದುಕುವುದು ನನಗೆ ಇಷ್ಟವಿಲ್ಲ. ಈ ಕಮಂಡಲಡು ದೀತ ಓ ರಾಜ ಏನನು ಎಂಕಿತ್ತೆ ನೆಟೆ ಭಾರಿ ಕಷ್ಟ ಒಂದುಂಡು ಜೀವನ ಮಲ್ಪರೆಗೆ ಬಂಗ ಒಂದುಂಡು ತಿರ್ಗರೆಲ್ಲ ಸಲೀಸಾದ ಎಂಕು ತಿರ್ಗರೆಲ್ಲ ಬಂಗ ಒಂದುಂಡು. ಆದ್ದರಿಂದ ದಯವಿಟ್ಟು ನಾನು ಆರಾಮವಾಗಿ ವಾಸಿಸುವ ಯಾವುದಾದರೂ ಉತ್ತಮವಾದ ನೀರಿನ ಜಲಾಶಯವನ್ನು ಹುಡುಕಿ. ಯಾಕಂದ್ರೆ ಯಾನ ಆರಾಮ ಅದು ಒಲ್ಪ ಪೊರ್ಲುಡು ಸ್ವಿಮ್ಮಿಂಗ್ ಮಲ್ತೊಂದು ಪಂಡ ಮೀನು ಪನ್ಪಿನಿ ಯಾನು ಪೊರ್ಲುಡು ಸ್ವಿಮ್ಮಿಂಗ್ ಮಲ್ತೊಂದು ಕತ್ತಿನ ಈ ಕಮಂಡರದೊಂಚೂರು ಮಲ್ಲ ಓ ಅಂಡಲ ಜಲಾಶಯ ಇತ್ತಂಡ ಅಲ್ಪ ಏನನ್ನು ಪಾಡ್ಲ ಬಂದು ದೇವರು ಮೀನ್ದ ರೂಪೊಡಿತಿನ ದೇವರು ಅರಡ ಸತ್ಯವ್ರತ ರಾಜಡ ಪನ್ನೊಂದುಲ್ಲೇರು ಒಂದು 17ನೇ ಶ್ಲೋಕೋಡು ನಮ್ಮ ಅವೇನು ತೂಯ ಅಂಚನೆ ನೆಕ್ಸ್ಟ್ ಇಡ್ದು ಅದು ಬಂದ್ಬೇರು
सा एनं तत आदाय नाथात् औदञ्चन उदके तत्र क्षिप्ता मुहूर्तेन ಹಸ್ತಾತ್ರಯಂ ಅವರ್ಧತ. ತದನಂತರ ನೀರಿನ ಪಾತ್ರೆಯಿಂದ ಮೀನನ್ನು ಹೊರತೆಗೆದು ರಾಜನು ಅದನ್ನು ದೊಡ್ಡ ಬಾವಿಯಲ್ಲಿ ಹಾಕಿದನು. ಆದರೆ ಒಂದೇ ಕ್ಷಣದಲ್ಲಿ ಮೀನು 3 ಮೊಳ ಉದ್ದಕ್ಕೆ ಬೆಳೆಯಿತು. ಕಮಂಡಲೊಡ್ದು ದೇವರ ಪನ್ನೆಲಕ್ಕ ಮೀನ್ದ ರೂಪೊಡಿತಿನ ದೇವೇರ್ ಪಂದು ಸತ್ತಿರೋತ ರಾಜ ಗೊತ್ತು ಜಾಂಡ ದೇವೇರಿ ಪನ್ನೆಲಕ್ಕ ಮೇರು ರಾಜ ಕಮ್ಮಂಡಲೊಡ್ದು ಮೀನು ತೆತ್ತದು ಮಲ್ಲ ಗೂವೆಲ್ಗು ಮಾಡುವೇರು. ಗುವೆಳು ಪಣ್ಣಗ ಆ ಮೀನು ಒಂಜಿ ಕ್ಷಣಟೆ ಮೂಜಿ ಮೊಣದಾತು ಮಲ್ಲ ಅದು ಅವಲ ಆ ಮೀನಿಗೆ ಪಂದರೆಗೆ ಜಗ ಕಮ್ಮಿ ಆಡು ಅಲ್ತು ಬೊಕ್ಕ ಮೀನು ಪಂದ್ಕೊಂಡು ಉಂದುಲ ಎಂಕು ಸುಕೊಟ್ಟು ಉಪ್ಪರೆಗೆ ಆ ಒಂದಿಜ್ಜಿ ರಾಜ ಬೇತೆ ಮಲ್ಲ ಕೆರೆಗೆ ಒಲಂಡಲ ಕೊನೋದು ಪಾಡ್ಲ ಬಂದು ಕೂಡ ಮೀನು ಪಂದ್ಕೊಂಡು ಉಂದಿ ಇತ್ತೆ ನೆಟ್ಟೆ ಕಮಂಡಲದ ಗೆತ್ತೆಂಕು ಗೂವೆಲು ಪಾಡಿಯ ಇತ್ತೆ ಗೂವೆಲಿಡ್ಲ ಅವು ಭಗವಂತ ದಾದ ಪೇರು ಮಲ್ಲ ಮೀನ ಪೇರ್ಪಿರ ಮಲ್ಲ ಮೀನಾದ್ಲ ಆ ಗೂವೆಲ್ ಲೈಕ್ ತಿರ್ಗರಿಗೆ ಬಂಗ ಅದು ಪಿರ ರಾಜಡ ಪನ್ಪೇರು ಏತ್ ಮಲ್ಲ ಆಪುಂಡವು 3 ಮೊಳ ಉದ್ದ ಆಪುಂಡು. 3 ಮೊಳ ಒಂಜಿ ಮೊಳ ಪಂದು ನಮಗೆ ಗೊತ್ತುನ್ನದೆ ಪೂಕನ ಪನಮ ಮಲ್ಲಿಗೆ ಪೂ ಜಾಜಿ ಮಲ್ಲಿಗೆ ದಾದನಲ ಕನ್ನಾಗ 1 ಮೊಳ ಪನ್ಪೇರು ಪಂಡ ನಮ್ಮ ಒಂಜಿ ಬಿಗ್ ಫಿಂಗರ್ ಹಿಡ್ದು ನಮ್ಮ ನೆಟ್ಟೆ ಎಲ್ಬೋ ಮುಟ್ಟದ ಎಲ್ಬೋಡ್ದು ಮಿತ್ತು ಮುಟ್ಟ 1 ಮೊಳ ಪನ್ಪೇರು ಅಂಚ 3 ಮೊಳ ತಾತು ಅವು ಮೀನು ದಾದಣ ಮಲ್ಲಾಡ್ ಐಕ ಬೊಕ್ಕ ಗೂಳ್ದು ತಿರುಗ ರಾಜಿ ಅದಾಗ ಪನ್ಪೇರು ನೆಡ್ದುಲ ಬೇತೆ ಓಲಾಂಡಲ ಜಲಾಶಯಗೆ ಇಂಕು ಪಾಡ್ಲ ಇಂಕ ನೆಟ್ಟೆ ತಿರುಗರ ಬಂಗ ಪಂದು ಕೂಡ ಸತ್ಯವತ ರಾಜಡ ಮೀನು ಪನ್ಪೇರು. ಅದಾಗ ನೆಕ್ಸ್ಟ್ ಶ್ಲೋಕದ ಆದ ಪನ್ಪೇರು ಪಂಡ ತತ ಆದಾಯ ಸ ರಾಜ್ಞಾ ಕ್ಷಿಪ್ತ ರಾಜನ್ ಸರೋವರೆ ತದಾಹೃತ್ಯ ಆತ್ಮಾನ ಸೋಯಂ ಮಹಾಮೀನಃ ಅನ್ವವರ್ಧತಃ. ಓ ಮಹಾರಾಜ, ರಾಜನು ಬಾವಿಯಿಂದ ಮೀನನ್ನು ತೆಗೆದುಕೊಂಡು ಅವನನ್ನು ಸರೋವರದಲ್ಲಿ ಎಸೆದನು. ಆದರೆ ಮೀನು ನಂತರ ನೀರಿನ ವ್ಯಾಪ್ತಿಯನ್ನು ಮೀರಿದು ದೈತ್ಯಾಕಾರದ ರೂಪವನ್ನು ಪಡೆದುಕೊಂಡಿತು. ಅಲ್ತುರ್ದು ಗೆತ್ತದು ಮಹಾರಾಜ್ ಪರೀಕ್ಷಿತ್ ಒಂದು ಭಗವಂತನ ಲೀಲೆ. ಪರೀಕ್ಷಿತ್ ಮಹಾರಾಜ್ ಮಹಾಪ್ರಭಾವಶಾಲಿಯೇನ ಶುಕಮುನಿಡ ಕೇನು ಭಗವಂತ ಒಂದು ತನ್ನ ಗೋಲೋಕ ವೃಂದಾವನಡು ದಿವ್ಯ ಸ್ಥಿತಿಯಾದ ಶಾಶ್ವತವಾದ ಉಲ್ಲೆರು ಆಂಡಲ ಒಂದು ಭೌತಿಕ ಜಗತ್ತದು ವಿವಿಧ ಅವತಾರ ದೆಪ್ಪೆರು. ಒಂಜಿ ಸಾಮಾನ್ಯ ಮನುಷ್ಯ ತನ್ನ ಕರ್ಮದ ನಿಯಮದ ಅನುಸಾರ ಬೇತೆ ಬೇತೆ ದೇಹಧಾರಣ ಮಲ್ಪೋಡು ಆಂಡ ನಮ್ಮ ಮೇರು ಪರೀಕ್ಷಿತ್ ಮಹಾರಾಜ್ ಶುಕಮುನಿಡಕೇನು ಒಂಜಿ ಸಾಮಾನ್ಯ ಮನುಷ್ಯ ಗಂಡ ಭಂಗ ಬರುಡಾಪುಂಡು ఆయన ಕರ್ಮದ ಅನುಸಾರ ಆಯ್ಗ ಬೇತೆ ಬೇತೆ ದೇಹ ಈ ಭೌತಿಕ ಜಗತ್ತು ದೆಪ್ಪುಡಾಪುಂಡು ಆಂಡ ಈ ಭಗವಂತ ದೇವೋತ್ತಮ ಪರಮಪುರುಷ ಅಸಹ್ಯಕರವಾಯಿನ ಈ ದೂಷಣವಾಯಿನ ಬೊಕ್ಕ ಮಸ್ತ್ ಬೇನೆ ತಿಂಪಿನ ಒಂದು ಮೀನುದ ರೂಪ ದೇಗದೆತ್ತೇರು ಪಂಡದು ಆರು ಪರೀಕ್ಷಿತ್ ಮಹಾರಾಜಲ ಶುಕಮುನಿಡ ಕೇನ್ವೀರು ಪಂಡ ದೇವರಿಗೀತ್ ಭಂಗ ಬರ್ಪಿನ ದಾದ ಜರೂರು ಇತ್ತುಂಡು ಅರೆಗೆ ದಾಲ ಈ ಭೌತಿಕ ಜಗತ್ತದ ಕರ್ಮದ ಎಫೆಕ್ಟ್ ಆಪುಜಿ ಪ್ರಭಾವ ಪೂರಿಜಿ ಒಂದು ಕಾಲಿ ಮನುಷ್ಯಗೆ ಮಾತ್ರ ಮನುಷ್ಯಗೂ ಪ್ರತಿಯೊಂಜಿ ಆಯ್ನ ಜನ್ಮ ಬೊಕ್ಕ ಕರ್ಮದ ಪ್ರಕಾರ ಆಯ್ಗ ಆಯ್ ಒಯ್ತ ಪ್ರಕಾರ ಕರ್ಮ ಮಲ್ತೇನೋ ಎಡ್ಡೆ ಕರ್ಮನ ಹಾಳು ಕರ್ಮನೋ ಮಲ್ತೇನೋ ಐತ ಪ್ರಕಾರ ಆಯ್ಗ ನೆಟೆ ಈ ಭೌತಿಕ ಜಗತ್ತಡು ಭಂಗ ಬರಡಾಪುಂಡು ಅಂಡ ಈ ಭಗವಂತಗ ದೇಗ ಇತ್ತು ಆ ಒಂಜಿ ಮಾತೆಲ್ಲ ದೂಷಣೆ ಮಲ್ಪನ ಕತ್ತಿನ ಈ ಮೀನದ ರೂಪ ಆರು ದೆಪ್ಪೇರು ಬಂದು ಮೇರು ಪರೀಕ್ಷಿತ್ ಮಹಾರಾಜಲ ಶುಕದೇವಡ ಶ್ರೀಮದ್ ಭಾಗವತಮಡು ಅರ್ಕೇನು ಅಂಚ ಒಂದು ಶ್ಲೋಕಡು ಶುಕಮನಿ ಪನ್ಪಿನಿ ಓ ಪರೀಕ್ಷಿತ್ ಮಹಾರಾಜ ಆ ಸತ್ಯವ್ರತ ಬೊಕ್ಕ ಆ ಮೀನನ್ನು ಮಲ್ಲ ಸರೋವರಗು ದಕ್ಕುವೆ ಕೇನ್ಲ ಪರೀಕ್ಷಿತ್ ಮಹಾರಾಜ್ ಅಂದಾದ ಪನೊಂದು ಲ್ಯಾಪ್ ಅಂದು ಶುಕಮನಿ ಪನ್ಪೆರು ಈ ಭಗವಂತ ಮೀನ್ದ ರೂಪಡು ಬತ್ತದು ಆ ನದಿಟ್ಟು ಗುವೆಲಿಡ್ದೆತ್ತದು ಕೂಡ ಸರೋವರ ಕೊನದು ಒಯ್ತು ಒಂದಕ್ಕುವೆ ಅದಗಲ ಅವು ದಾದ ಹಾಕೊಂಡು ಪಂಡ ಮಲ್ಲ ಆಕಾರದ ರೂಪಡು ದೈತ್ಯ ಆಕಾರದ ರೂಪಡು ಆ ಮೀನು ಮಲ್ಲ ಹಾಕೊಂಡು ಅದಾಗ ಮೀನು ಕೂಡ ಪನ್ಪುಣು ಓ ರಾಜ ಯಾನು ಮಲ್ಲ ಜಲಚರ ಎಂಕು ಉಂದುಲ ಎಂಕು ಜಗ ಕಮ್ಮಿ ಆವೊಂದುಂಡು ನನ್ನ ಏನನ ಎಂಕು ಏಪಲ ಕಮ್ಮಿ ಆವಂದಿನ ಮಲ್ಲ ನೀರಿತ್ತಿನ ಸರೋವರಗು ಪಾಡ್ಲ ಬಂದು ಕೂಡ ಭಗವಂತ ಅಲ್ಪ ಎರೆ ಪನ್ಪೇರು ರಾಜ ಸತ್ಯರಥಗ ಪನ್ಪೇರು. ನೆಕ್ಸ್ಟ್ ಶ್ಲೋಕಡು ಇತಿ ಉಕ್ತಸೋ ನಯನ್ಮಸ್ಯಾಂ ತತ್ರ ತತ್ರ ವಿದಾಸಿನಿ ಜಲಾಶಾಯೇ ಸಂಮಿತಾಂ ತಂ ಸಮುದ್ರೇ ಪ್ರಾಕ್ಷಿಪ ಧ್ವಂಸಂ. ರಾಜ ಸತ್ಯರಥನು ಮೀನನ್ನು ದೊಡ್ಡ ನೀರಿನ ಜಲಾಶಯಕ್ಕೆ ಕರೆದೊಯ್ದನು. ಆದರೆ ಅದು ಸಾಕಾಗುವುದಿಲ್ಲ ಎಂದು ಸಾಬೀತಾದಾಗ ರಾಜನು ಅಂತಿಮವಾಗಿ ದೈತ್ಯಾಕಾರದ ಮೀನನ್ನು ಸಮುದ್ರಕ್ಕೆ ಎಸೆದನು. ಪಂಡೈತೆ ಅದು ಸರೋವರ ಪಾಡೀರು ಸರೋವರ ಪಾಡ್ನಾಲ
ಆ ಭಗವಂತ ಆ ಮೀನ್ದ ಸೈಜ್ನ ಮಲ್ಲ ಮಾಡ್ತಂದು ಪನ್ಪೇರು ಅವೆನ್ ತೂದು ಕೂಡ ಅಲ್ಪಲ ಭಗವಂತ ಮೀನ್ದ ರೂಪದಾರು ರಾಜಡ ಪನ್ಪೇರು ಉಂದುಲ ಎಂಕ್ ಸರೋವರೆಲ್ಲ ಕಮ್ಮಿ ಆಪುಂಡು ಎಂಕ್ ತಿರ್ಗರ ಜಾಗ ಕಮ್ಮಿ ಆವೊಂದುಂಡು ಪನ್ನಗ ಕೂಡ ರಾಜ ಒಡೆದಕ್ಕುವೆರು ಆ ಮೀನನ್ ಕೊನೋದು ಸಾಗರಗು ಪಾಡೇರು ಅದಗ ಆ ಮೀನ್ ಪನ್ಪುಂಡು ಓ ವೀರ ಈ ನೀರುಡು ಅಪಾಯಕಾರಿ ಏನ ತಿಮಿಂಗಲ ಉಂಡು ಏನನ್ನ ದಕ್ಕೊಚ್ಚಿ ಪನ್ಪೇರು ಈ ಈತ್ ಮಲ್ಲ ಒಂದಕ್ಕೆ ಸಾಗರಗೆ ಪಾಡೊಡ್ಚಿ ನೆಟೆ ಮೀನನು ದಕ್ಕಿಯಾಡ ಎಂಕ್ ದಾದಾಪುಂಡು ನೆಟೆ ಈ ಮೀನುಡ್ಲ ಮಲ್ಲ ತಿಮ್ಮಿಂಗಲ ಪನ್ಪಿನುಂಡು ನೆಟೆ ದಕ್ಕೊಡ್ಚಿ ನಾನು ಅವೇನು ಕೇಳಿದ್ರು ರಾಜಗ ಮಸ್ತು ಸರ್ಪ್ರೈಸ್ ಆಪುಣವ್ರೆ ಈತು ಯಾನು ತೂವೆ ಕನ್ನಗ ಈತಿಗಿನ ಅಂಗಳೋಡು ಈತಿಗಿನ ಮೀನಿತ್ತಿನ ದಿನೋಡ್ ಒಂದು ಮಲ್ಲಾಪಿನ ಬಂಡ ಒಂದು ಸಾಧಾರಣದ ಮೀನತ್ತು ಅದನ್ನ ಸ್ಪೆಷಲ್ ಉಂಡು ಬಂದು ರಾಜಗ ಸರ್ಪ್ರೈಸ್ ಅದು ಇಂಚಿತ್ತಿನ ಮೀನು ಯಾನ್ ಫಲ ತೂತುಜಿ ಒಂದು ಮೀನತ್ತು ರಿಯಲ್ ಅದು ಒಂದು ದೇವೋತ್ತಮ ಪರಮ ಪುರುಷ ಅದುಪ್ಪು ಬಂಡದು ಸ್ವಾಮಿ ಆರು ಮೀನುಡ ಕೇಂದ್ರ ಸುಮ್ಮನೆ ಸ್ವಾಮಿ ಈರು ಏರು ಪನ್ಲೆ ರಿಯಲ್ ಆದಿ ಇಂಕು ಪನ್ಲೆ ದಿನ ಈತು ಮಲ್ಲ ಆ ಒಂದು ಪುಣ್ ಬಂಡ ಸಾಧಾರಣದ ಮೀನತ್ತೀರು ಇರ್ ದೇಗು ಏನನು ಯಾನ್ ಇರ್ನ ಭಕ್ತೆ ಉಲ್ಲೆ ಬಂದು ಈರೇನನ್ನು ಪರೀಕ್ಷೆ ಮಲ್ತೊಂದುಲ್ಲರ ಎಂಕ್ ದೇಗ ಪರೀಕ್ಷೆ ಮಲ್ಪುವರು ಪಂಡದು ಕೈ ಮುಗಿವೇರು ಎನ್ನ ಪ್ರಭುವೇ ಒಂಜೇ ದಿನಟ್ಟು ಈತು ಕಿನ್ಯ ಮೀನು ಮಲ್ಲ ವಿಸ್ತಾರವಾಯಿನ ನದಿ ಸಾಗರದ ನೀರುನು ಪೂರ ಕವರ್ ಮಲ್ತನ ಆತೀರು ಮಲ್ಲ ಆತರ ಯಾನ್ ಅಂಚಿತ್ತಿನ ಈ ಜಲಚರ ಪಂಡ ಅಕ್ವೆಟಿಕ್ ಎನಿಮಲ್ಸ್ ಏಪಲ ಈತ್ ಮಲ್ಲ ಒಂಜಿ ಅಕ್ವೆಟಿಕ್ ಎನಿಮಲ್ಸ್ನ ನೀರ್ಡಿತ್ತಿನ ಎನಿಮಲ್ಸ್ ಯಾನು ಇದ ಮೊಟ್ಟ ಏಪಲ ತೂತುಜಿ ಭಗವಂತ ಜಲಚರ ಪ್ರಾಣಿ ಯಾನು ಏಪಲ ತೂತುಜಿ ಬೊಕ್ಕ ಏಪಲ ಐತ ಬಗ್ಗೆ ಕೇಂದುಜಿ ಅನ್ ಭಗವಂತ ಒಂದು ಏರು ಎಂಕೆನ್ನು ಈರೇ ರಿಯಲ್ ಆದಿ ಬೊಯ್ದರು ಇರ್ದೇಗೆ ನಾನು ಪರೀಕ್ಷೆ ಮಲ್ತೊಂದುಲ್ಲರು ಎಂಚಿನ ರಿಯಾಲಿಟಿ ಎಂಕ್ ನಿಜವಾದಿರು ಪನ್ಲೆ ಬಂದು ಅಲ್ಪ ಸತ್ಯರತ ರಾಜ ಆ ಮೀನುಗು ದಾದಿ ಮಲ್ಪೆರು ಅರೆಗೆ ಡೌಟ್ ಬರ್ತನು ದಾದಿ ಮಲ್ಪೆರಾರು ಕೈ ಮುಗ್ಗ್ಯಾರ ಸುರು ಮಲ್ಪೆರು ನೂನಂ ತ ಭಗವಾನ್ ಸಾಕ್ಷಾತ್ ಹರಿಃ ನಾರಾಯಣೋ ಅವ್ಯಯಃ ಅನುಗ್ರಾಹಾಯ ಭೂತಾನಾಂ ದಸ್ಥೆ ರೂಪಂ ಜಲ ಓಕಸಂ. ನನ್ನ ಪ್ರಭುವೇ, ನೀನು ಖಂಡಿತವಾಗಿ ಅಕ್ಷಯ ಪರಮಪುರುಷ ನಾರಾಯಣ ಶ್ರೀಹರಿ. ಜೀವಿಗಳಿಗೆ ನಿನ್ನ ಕರುಣೆಯನ್ನು ತೋರಿಸುವುದಕ್ಕಾಗಿಯೇ ನೀನು ಈಗ ಜಲಚರ ರೂಪವನ್ನು ಪಡೆದಿರುವೆ. ನೆಟ ಮರ ಕಟ್ಟು ಅಂತಂದಿಲ್ಲ ಐಟ ಕಂಪೌಂಡ್ ಪುರ ಮರ ಒಯ್ದು ಉದ್ದಾತಂದ್ರೆ ಅವೇನು ಕಟ್ಟ ಮಾಡ್ತಂದು ಅವಾಜ್ ಬರ ಜೋರು ಇತ್ತೆನೆಟದಾದ ಕಡೆಯಿಂದ ಮತ್ಸ್ಯಾವತಾರದ ಮತ್ಸ್ಯಾವತಾರದತ್ತ ಅಲ್ಪಾಗಲ್ ಕಟ್ ಮಲ್ತೊಂದುಲ್ಲೇರಿ ಮುನ್ಸಿಪಾಲಿಟಿದಾಗ್ಲು ಬೈದಾರ ಮಲ್ಲ ಮರ ಮಿತ್ತು ಹೋತಲ್ಲ ದೈಟೆ ಕಂಪೌಂಡ್ ಕಟ್ಟದ ಪಾರ್ದಿನ ಸ್ಕ್ರೀನ್ ಅವು ಮರ ಮಿತ್ತು ಬೈದಿನ ಅತ್ತ ಪೂರ ಆಯ್ತಾ ಬ್ರಾಂಚಸ್ ಕಟ್ ಮಾಡು ಅಂಚ ಬರ್ಸ ಬರ್ತದೆ ಇತ್ತದು ಬರ್ಸ ಬರೋಡು ತುಂಬಾ ಪೂರ ಕಟ್ ಸಜ್ಜ ಕ್ಲೀನ್ ಮಲ್ಪರೆ ಬರ್ಪಿರದೆ ಅಂಚ ಅವಾಜ್ ಬರ್ತೀನಿ ಸಜ್ಜದ ಪುರ. ನನ್ನ ಪ್ರಭುವೆ, ನೀನು ಖಂಡಿತವಾಗಿ ಅಕ್ಷಯ ಪರಮ ಪುರುಷ ನಾರಾಯಣ ಇತ್ಯಾದಿಗೆ ಡೌಟ್ ಬರ್ತದಾರ ಪನ್ಪೇರು ಭಗವಂತ ಈರೇ ಪರಮ ಪುರುಷ ಶ್ರೀಹರಿ ಈರು ಜೀವಿನಗಳೇನು ಕರುಣೆಡು ರಕ್ಷಣೆ ಮಲ್ಪರೆಗೋಸ್ಕರ ಈ ಜಲಚರ ರೂಪ ನೀರು ಪಡೆದರು ಬಂದು ಇತ್ತೆ ಮೇರೆಗೆ ಡೌಟ್ ಬರ್ತದಾರಡ ಭಗವಂತ ಆ ಮೀನ್ದ ರೂಪ ಹೊಡಿತಾರ ಭಗವಂತ ಪನ್ಪೇರು. ಅದಾಗ ಭಗವಂತ ಪನ್ಪೇರು ದೇಗ ಬೊಯ್ದರು ಇರು ಕೆನ್ನಗ ಭಗವಂತ ಪನ್ಪೇರು 7 ದಿನಗಳಲ್ಲಿ ಪ್ರಪಂಚವು ವಿನಾಶದ ಮಹಾಪ್ರವಾಹದಲ್ಲಿ ಮುಳುಗುತ್ತದೆ. ಆಗ ದೊಡ್ಡ ದೋಣಿ ನಿಮ್ಮ ಬಳಿಗೆ ಬರುತ್ತದೆ. ಎಲ್ಲ ಗಿಡಮೂಲಿಕೆಗಳು, ಸಸ್ಯಗಳು, ಬೀಜಗಳು, ಮರಗಳು ಮತ್ತು ಎಲ್ಲ ರೀತಿಯ ಪ್ರಾಣಿಗಳನ್ನು ಸಂಗ್ರಹಿಸಿ ಅವುಗಳನ್ನು ನಿಮ್ಮೊಂದಿಗೆ ದೋಣಿಯಲ್ಲಿ 7 ಋಷಿಗಳ ಹತ್ತಿರ ಕರೆದೊಯ್ಯಿರಿ. ಇತ್ತ ಭಗವಂತನ ಪೇರು ಮೇರ್ಕು ಏನು ದೇಗ ಬೊಯ್ದಾರೆ ಭಗವಂತ ಏನನ್ನು ಪರೀಕ್ಷೆ ಮಲ್ಪರೆ ಒಂದು ಮೀನ್ದರು ಕೂಡ ದೇಗ ಬೊಯ್ದಿನಿ ಬಂದಿಕ್ಕೆ ಎನ್ನಾಗ ಭಗವಂತ ಅರೆಗೆ ಉತ್ತರ ಕೊಡ್ಪೇರು. ಭಗವಂತ ಅರೆಗೆ ಉತ್ತರ ಕೊರ್ಪೇದಾದ ಬಂಡ ಇತ್ತೆ 7 ದಿನೊಟ್ಟು ಈ ಪ್ರಪಂಚ ಪೂರ ದಾದಾಪುಣು ನಾಶ ಆಪುಣ ಕಸ್ಕರ ಇದಾದ ಮಲ್ಪುಲ ಈ ಪೂರ ಮೂಜಿ ಲೋಕಲ ಪ್ರಳಯ ನೀರು ದಿಂಜಿಪೊಂಡ ಆಯ್ತ ನಡುಟು ಒಂಜಿ ದೋಣಿ ಬರ್ಪುಂಡು. ಆ ದೋಣಿಡು ಇದಾದ ಮಲ್ಪ ನನ್ನ 7 ದಿನ ಒರಿದಿನಿ 7 ದಿನ ದುಲೆಡು ಈ ಪೂರ ಗಿಡ ಮೂಲಿಕೆ
ಗಿಡಮೂಲಿಕ ಏನ ಪೂರ ಗಿಡ ಸಸ್ಯ ಬೀಜ ಮರ ಏನ ಪೂರ ಉಂಡೋ ಅವೇನು ಪೂರ ಸಂಗ್ರಹಣೆ ಮಲ್ತದ್ದು 7 ದಿನ ಸಪ್ತ ಋಷಿನಗಳೇನು ಲೆಸೊಂದು ಆ ಬಿರುಗಾಳಿಂದ ದೋಣಿ ಅಲುಗಾಡಿಸಿದಾಗ ದೋಣಿ ಬರ್ಪುಂಡು ಜೋರಾದ ಬಿರುಗಾಳಿ ಬರ್ಪುಂಡು ಅದಾಗ ದೋಣಿ ಬನ್ನಾಗ ದಾದ ಮಲ್ಪಲ ಆ ದೋಣಿ ಅಂಚಿಂಚಿ ಪೋನ್ಲಕ್ಕ ಒಂಜಿ ವಾಸುಕಿನ ಕೊಂಬುಂಡು ಐಟ್ ಬಲ್ಲು ಕಟ್ಟಂದು ಬರೋಡು ಬಂದು ಅರೆಗ ಆ ಸತ್ಯರೊತ್ತಾಗ ಭಗವಂತ ಎಚ್ಚರಿಕೆ ಕೊಡ್ತೀರಿ. ಮುಪ್ಪತ್ತ ಮೂಜಿತ್ತ ತ್ರಿಲೋಕ್ಯಂ ಲಿಯಮಾನಾಯಂ ಸರ್ವರ್ಥಮಸಿತೆ ವೈತಧಾ ಉಪಾಸ್ತಾಶ್ಚಾಸಿ ನೌಕಾಚಿ ವಿಶಾಲ ತ್ವಮಯೇರಿತ. 3 ಲೋಕಗಳು ನೀರಿನಲ್ಲಿ ವಿಲೀನವಾದಾಗ ನನ್ನಿಂದ ಕಳುಹಿಸಲ್ಪಟ್ಟ ದೊಡ್ಡ ದೋಣಿ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತದೆ. ಇತ್ತೆ ಭಗವಂತ ಅನ್ಪಿನಿ ಇತ್ತೆ 3 ಲೋಕಲ ಪ್ರಳಯ ಆಪುಂಡು 7 ದಿನದಲ್ಲ ಇತ್ತೆ ಅವರೇ ಶುರು ಆಪುಂಡು ಐಕೋಸ್ಕರ ಆ ಟೈಮ್ಡು ಯಾನು ಒಂಜಿ ನಿಕ್ಕು ಬೋಟ್ ಕಡಪುಡುವೆ ನಿನ್ನ ಎದುರು ಪ್ರತ್ಯಕ್ಷ ಆಪುಂಡು ಐಕ್ ರಾಜ ಇದಾದ ಮಲ್ಪುಲ ಗಿಡ ಮೂಲಿಕೆನು ಬೀಜನ ಪೂರ ಸಂಗ್ರಹಣ ಮಲ್ತಂದು ಆ ಬೋಟುಡಿ 7 ಜನ ಋಷಿನಗಳೊಟ್ಟು ಕುಲ್ಲೊಂದು ದಾಲ ಟೆನ್ಷನ್ ಮಲ್ಪಂದೆ ನಿನ್ನ ಸಂಗಾತಿನೊಟ್ಟು ಈ ಪ್ರಳಯ ಸಾಗರ ಅನಗ ಇದಾದ ಮಲ್ಪಡು ಪ್ರಯಾಣ ಮಲ್ತೊಂದು ಪೊಡು ಆಗ ನಿನಗೆ ಆ ಮಹರ್ಷಿಗಳು ದಿವ್ಯ ತೇಜಸ್ಸಿ ದಾರಿದೀಪವಾಗಿರುತ್ತದೆ. ಈ ಪೋಡಿಗೆ ಮಲ್ಪೊಡ್ಚಿ ನಿಕ್ ಧೈರ್ಯ ಕೊರ್ರೆಗೋಸ್ಕರ ಆ 7 ಜನ ಮಹರ್ಷಿನಗಳು ನಿಕ್ ದಾದ ಮಲ್ಪೇರು ತೇಜಸ್ಸು ಕೊರ್ಪೇರು ದಾರಿದೀಪ ಆ ಪೇರು ಬಂದು ಭಗವಂತರಿಗೆ ಎಚ್ಚರಿಕೆ ಕೊಡ್ತಾರೆ. ನೆಕ್ಸ್ಟ್ ಶ್ಲೋಕಡು ದೋಧೂಯಾಮಾನಾಂ ತಾಂ ನಾವಂ ಸಮೀರೇಣ ಬಲಿಯ ಉಪಸ್ಥಿಸ್ಯ ಮೇ ಶೃಂಗೇ ನಿಬಧ್ನೀಹಿ ಮಹಾಹಿನ. ನೆಟ ಪನ್ಪೇರು ಬೊಕ್ಕ ಬಿರುಗಾಳಿ ಪಂಡ ನಂತರ ದೋಣಿಯು ಶಕ್ತಿಯುತವಾದ ಗಾಳಿಯಿಂದ ಅಲ್ಲೋಲ ಕಲ್ಲೋಲವಾಗುತ್ತಿರುವಾಗ ಇತ್ತೆ 3 ಲೋಕಲ ಪ್ರಳಯ ಅನಗ ನೀರು ದಿನ್ಯನಗ ಕಾಲಿ ಬರ್ಸ ಬರ್ಪುಜಿ ನೀರು ದಿನ್ಯನತ್ತು ಐತೊಟ್ಟಿಗೆ ಜೋರಾದ ಬಿರುಗಾಳಿಲ ಬರ್ಪುಂಡು. ಬಿರುಗಾಳಿ ಬನ್ನಾಗ ಸಮುದ್ರಡು ವೇವ್ಸ್ ಬತ್ತದು ಯಾನ್ ಕಡ ಪುಣ್ಯ ಬೋಟ್ ಉಂಡತ ಅವು ಅಂಚಿಂಚಿ ತಿರ್ಗಾರ ಪಂದರ ಸುರುವಾವು ಅದಗಿ ಪೋಡಿ ಹೊಡ್ಚಿದಾಲ ಪೋಡಿ ಹೊಡ್ಚಿ ದಾದ ಮಲ್ಪಲ ಪಂಡ ಯಾನ್ ಅಲ್ಪ ಒಂಜಿ ವಾಸುಕಿ ಬರ್ಪುಂಡು ಮಲ್ಲ ಮಹಾಸರ್ಪದ ಲೀಡರ್ ಇಡದೆ ವಾಸುಕಿ ಬರ್ಪುಂಡು. ಆ ವಾಸುಕಿಗೂ ದಾದ ಮಲ್ಪುಲ ಆಯ್ತ ಕೊಂಬುಗು ಬಲ್ಲುನು ಕಟ್ಟಲ ವಾಸುಗೆ ಗಟ್ಟಿ ಬಾದು ಪತ್ತುವೇರು ನೆಟದುಲು ಪಿಚ್ಚರ್ಡು ತೋಜೊಂದುಂಟು ನೆಟ ಪಿಚ್ಚರ್ಡು ತೋಜೊಂದು ವಾಸಿಗೆ ಮೇರು ಬೋಟುಡು ಕುಲ್ದೆರಿಯರು ಸತ್ಯವತ ರಾಜ ಬೋಟುಡು ಕುಲ್ದೇರಿ ಪೂರ ಗಿಡ ಮೂಲಿಕ ಸಸ್ಯ ಮರ ಪೂರ ಪಸೊಂದು ಅಂಚನೆ 7 ಜನ ಸಪ್ತ ಋಷಿನಗಳ ಕುಲಪಾದು ಪೂರ ಲೋಕ ಪ್ರಳಯ ಅನಗ ಈ ಬೋಟು ಭಗವಂತ ಎದುರು ಕಡಪುಡೇರು ಅದಾರ ಭಗವಂತ ದಾದ ಪನ್ಪೇರು ಪಂಡ ಯಾನು ವಾಸುಕಿನ ಕಡಪುಡುವೆ ಆ ವಾಸುಕಿದ ಕೊಂಬುಗು ದಾದ ಮಲ್ಪುಲ ಆ ಒಂದೇನು ಬೋಟ್ನು ಪಸೊನ್ಲ ಅವು ಗಟ್ಟಿಯಾದ ಪಸೊಂದು ಅಲ್ದ ಪಕ್ಕ ಯಾನು ಲಾಸ್ಟಡು ಬರ್ಪೆ ಬಂದು ಭಗವಂತ ಅಡೆಗೆ ಅನ್ಪೇರು. ಸತ್ಯರತನ ಹೇಳಿದಂತೆ ಮಾಡಿದನು ಅಂಚ ಭಗವಂತ ಎಂಚ ಪಂಡೇರು ಅಂಚನೆ ಓ ರಾಜನೇ ನೀನು ಮತ್ತು ಋಷಿಗಳು ಇರುವ ಆ ನಾವೆಯನ್ನು ಎಳೆಯುತ್ತಾ ಬ್ರಹ್ಮನ ನಿದ್ರಿಸುವ ರಾತ್ರಿ ಕಳೆಯುವವರೆಗೂ ಪ್ರಳಯ ಜಲದಿಯಲ್ಲಿ ಸಂಚರಿಸುತ್ತಿರುತ್ತದೆ. ಪಂಡ ಪ್ರಳಯ ಅಂಚನೆ ಆ ಒಂದು ಪುಂಡು ನಾನು ನಿನಗೆ ಸಾಧ್ಯಂತವಾಗಿ ಉಪದೇಶಿಸುತ್ತೇನೆ ಮತ್ತು ಅನುಗ್ರಹಿಸುತ್ತೇನೆ. ಈ ನಾನು ಪನ್ನ ಲೆಕ್ಕನಿಕ್ಕೇನಿಲ್ಲ ಯಾನಿಕ್ಕು ಅನುಗ್ರಹ ಮಲ್ಪೆ ಬಂದು ಭಗವಂತ ಅರೆಗ ಪನ್ಪೇರು. ಆ ಪನ್ನ ಲೆಕ್ಕನೆ 7 ದಿನಗಳಲ್ಲಿ ಪ್ರವಾಹ ಪ್ರಾರಂಭವಾಯಿತು. ಬಿರುಗಾಳಿಗಳು ಮತ್ತು ಮೋಡಗಳು ಭೂಮಿಯ ಮೇಲೆ ನೀರನ್ನು ಸುರಿದವು. ಯಾರು ಭೂಮಿಯನ್ನಾಗಲಿ ಅಥವಾ ಸ್ವರ್ಗವನ್ನಾಗಲಿ ನೋಡಲಾಗಲಿಲ್ಲ. ಎಲ್ಲ ಜಲಮಯವಾಗಿತ್ತು. ರಾಜ ಮತ್ತು 7 ಋಷಿಗಳು ದೋಣಿಯಲ್ಲಿ ಕುಳಿತು ಆಳವಾದ ಧ್ಯಾನದಲ್ಲಿ ಮಗ್ನನಾದರು. ಮಾತ ನೀರುಪುರ ಮುರ್ಕುತ್ಕೊಂಡು ಕಾಲಿ ಒರಿ ನೀರು ಪಂಡ ಸತ್ಯರಥ ರಾಜ ಅಂಚನೆ ಏರು 7 ದಿನ ಸಪ್ತಋಷಿ ಅಂಚನೆ 6 ದಿನ ಪೂರ ಗಿಡ ಮೂಲಿಕೆ ಒಂದು ಪೂರ ಕಾಲಿ ಒರಿದು ಪೋತುಂಡು ಆಳವಾದ ಧ್ಯಾನದಲ್ಲಿ ಮಗ್ನನಾದ್ರು. ಅಂಚನೆ ಅಗಳು ಪೋಡ್ತು ಪೋತದು ಭಗವಂತನೇ ಸಪ್ತಋಷಿನಗಳು ಪನ್ಪೇರು ನಮ್ಮ ಮಾತೆಲ್ಲ ದೇವ್ಯರನ್ನ ಧ್ಯಾನ ಮಲ್ತೊಂದು ದೇವ್ಯರು ನಮಗೆ ಪನ್ನಿ ಯಾಕೋಸ್ಕರ ದೇವರೇ ನಮ್ಮನ್ನು ರಕ್ಷಣೆ ಮಲ್ಪೇರು. ದಾಲ ನಮ್ಮ ಪೋಡೆ ಅಂದೆ ಭಗವಂತನ ಧ್ಯಾನ ಮಲ್ತೊಂದು ಅಗಳು ಕಾಲಿ ಬೋಟುಡು ಕುದೊಂದುಪ್ಪೇರು. ನೆಕ್ಸ್ಟ್ 44ನೇ ಶ್ಲೋಕ. ಸೋ ಅನುಧ್ಯಾತಸ್ತಥೋ ರಾಜ್ಞಾ ಪ್ರಾದುರಾಸಿನ್ಮಹಾರ್ಣವೇ ಏಕಶೃಂಗಾಧರೋ ಮತ್ಸ್ಯೋ ಹೇಮೋ ನಿಯುತ ಯೋಜನಃ. ಆಗ ರಾಜನು ಪರಮಪುರುಷನ ನಿರಂತರವಾಗಿ ಧ್ಯಾನಿಸುತ್ತಿದ್ದಾಗ ಒಂದು ದೊಡ್ಡ ಚಿನ್ನದ ಮೀನು ಸಾಗರದಲ್ಲಿ ಕಾಣಿಸಿಕೊಂಡಿತು.
ಇತ್ಯಾರು ಸಪ್ತಋಷಿ ನಗಲು ಅಂಚನೆ ರಾಜ ಸತ್ಯರುತ ಮಾತೆಲ್ಲ ಬೋಟು ಈತು ಪುರ ಅಲ್ಲೋಲ ಕಲ್ಲೋಲ ಆವೊಂದಿತ್ತಂಡಲ ಅಗುಲು ಭಗವಂತನ ಧ್ಯಾನ ಮಲ್ತೊಂದಿತ್ತರ ಅದಾಗ ದೇವೋತ್ತಮ ಪರಮ ಪುರುಷನ ಧ್ಯಾನ ಮಲ್ತೊಂದು ಪುನಗ ಒಂಜಿ ಮಲ್ಲ ಬಂಗಾರದ ಮೀನು ಆ ಪ್ರಳಯದ ಒಂದೆಟ್ಟು ತೋಜುಂಡು. ಆ ಮೀನಿಗೆ ಒಂದು ಕೊಂಬು ಇದ್ದು ಅದು 80 ಲಕ್ಷ ಮೈಲಿಗಳ ಉದ್ದ ಇತ್ತು. ಐಟು ಒಂಜಿ ಕೊಂಬು ಇತ್ತು. ಆ ಕೊಂಬುಡು ಆ ವಾಸುಕಿ ಅರ್ನ ಹೆಡೆಟ್ ಕಡ್ದಿನ ಬಲ್ಲು ಅಂಚನೆ ಕುಡಂಜಿ ಬಲ್ಲು ಏರ್ನ ದೇವೇರ್ನ ಒಯ್ಕ ಕಟ್ರೆ ಆ ಕೊಂಬುಗು ಕಟ್ರೆ ಅವು ಏತು ಮಲ್ಲ ಮೀನಿತ್ತನ ಪಂಡ 80 ಲಕ್ಷ 80 ಲಕ್ಷ ಮೈಲುದಾತು ಉದ್ದ ಭಗವಂತ ಆ ಮೀನ್ದ ರೂಪಡು ಅಲ್ಪ ಬತ್ತಿರದೆ ಪಂಡ ಈ ಬೋಟ್ನು ಆ ಪ್ರಳಯಡು ರಕ್ಷಣೆ ಮಲ್ಪರೆ. ಮೀನಿಗೆ ಒಂದು ಕೊಂಬಿತ್ತು ಮತ್ತು 8 ಮಿಲಿಯನ್ ಮೈಲುಗಳಷ್ಟು ಉದ್ದವಿತ್ತು. 8 ಮಿಲಿಯನ್ ಪಂಡ 80 ಲಕ್ಷ ಮೈಲು ಆತ್ಮಲ್ಲ ಮೀನು ಗೋಲ್ಡನ್ ಕಲರ್ದ ಮೀನು ಅಲ್ಪ ಬತ್ತಿರು. ದೇವೋತ್ತಮ ಪರಮಪುರುಷನು ಈ ಮೊದಲೇ ತಿಳಿಸಿದಂತೆ ರಾಜನು ಆ ನಾವೆಯನ್ನು ಮೀನಿನ ಕೊಂಬಿಗೆ ವಾಸುಕಿ ಸರ್ಪನ ಹಗ್ಗವನ್ನಾಗಿ ಮಾಡಿಕೊಂಡು ಇತ್ತೆ ಅದ ಪೇರು ಭಗವಂತ ಮೀನ್ದ ರೂಪಡು ಬನ್ನಾಗ ಆ ಭಗವಂತನ ಮೀನ್ದೆಟ್ಟು ಒಂಜಿ ಕೊಂಬು ಉಪ್ಪುಡು ಆ ಕೊಂಬುಡು ಆ ವಾಸುಕಿ ಸರ್ಪನ ಬಲ್ಲುದ ರೂಪಡು ಆ ಭಗವಂತನ ಕೊಂಬುಡು ಒಂಜಿ ಆ ವಾಸುಕಿನ ಒಂಜಿ ಕೊಡಿಡು ಕಟ್ಟುವೆರು ಅಂಚನೆ ಕುಡೊಂಜಾಯ್ತೆ ಬೀಳದ ಆ ವಾಸುಕಿನ ಬಲ್ಲುದ ರೂಪಡು ಕುಡೊಂಜೆನು ಬೋಟುಗು ಕಟ್ಟುವೆರು ಅಂಚನೆ ಕುಡೊಂಜಾಯ್ತ ತುದಿನ ಭಗವಂತನ ಆ ಮೀನ್ದಿತ್ತಿನ ಒಂಜಿ ಕೊಂಬುನು ಐಕ್ ಕಟ್ಟುವೆರು ಪಂಡ ಬೋಟು ಸೇಫ್ ಆದ ಉಪ್ಪರೆ ಅಂಚನೆ ಹಾಗೆ ಮಾಡಿ ಸಂತುಷ್ಟನಾದ ಅವನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲು ತೊಡಗಿದನು. ಅನಾಧ್ಯ ವಿದ್ಯೋಪಹತಾಸ್ಮ ಸಂವಿದಸ್ ತನ್ಮೂಲ ಸಂಸಾರ ಪರಿಶ್ರಮಾತುರಃ ಯದೃಚ್ಛಯೋಪಾಶ್ರಿತಯಮಾಪ್ನೋಯೋ ವಿರ್ಮುಕ್ತಿ ದೋನಾ ಪರಮ ಗುರುರ್ಭವಾನ್. ಅರ್ಪನ್ ಪೇರು ರಾಜಪನ್ ಪೇರು ಅನಾದಿ ಕಾಲೊಡ್ದು ಏರು ತಮ್ಮ ಆತ್ಮಜ್ಞಾನವನ್ನು ಕಳೆದುಕೊಂಡಿದ್ದಾರೆಯೋ ಮತ್ತು ಯಾರು ತಮ್ಮ ಅಜ್ಞಾನದಿಂದಾಗಿ ದುಃಖಭರಿತವಾದ ಈ ಭೌತಿಕ ಬದ್ಧ ಜೀವನದಲ್ಲಿ ಮುಳುಗಿ ಹೋಗಿದ್ದಾರೆಯೋ ಅಂಥವರು ಭಗವಂತನ ಅನುಗ್ರಹದಿಂದ ಭಗವದ್ಭಕ್ತರನ್ನು ಸಂಧಿಸುವ ಒಂದು ಸದಾ ಅವಕಾಶವನ್ನು ಪಡೆದಿದ್ದಾರೆ. ಅರ್ಪನ್ ಪೇರು ಏರು ಭಗವಂತನ ಅನಾದಿ ಕಾಲೊಡ್ದಿಂಚಿ ಭಕ್ತಿ ಮಲ್ತೊಂದು ಉಪ್ಪೇರು ಅಗಲಿಗೆ ಭಗವಂತನ ಅನುಗ್ರಹಡು ಭಗವದ್ಭಕ್ತರನ್ನು ಸಂಧಾನ ಮಲ್ಪವನ್ನು ತಿಕ್ಕುನ ಒಂದು ಅವಕಾಶ ತಿಕ್ಕೊಂಡಿತ್ತು. ನಮ್ಮ ಮಕ್ಕಳಂಚನೆ ನಮ್ಮ ಒಂಜಿ ಅನಾದಿ ಕಾಲೊಡ್ದಿಂಚಿ ಭಗವಂತನ ಆ ಒಂಜಿ ಕೋಟಿ ಜನ್ಮದ ಫಲಟದಾನ್ಯ ನಮಗೆ ಶ್ರೀಮದ್ ಭಾಗವತ ಮುಖ್ಯನ ಅವಕಾಶ ತಿಕ್ಕೊಂಡಂಚನೆ ನಮಗೆ ಶ್ರೀ ರಾಧಾ ಗೋವಿಂದ ದೇವರನ್ನ ಕನೆಕ್ಟ್ ಆತಿನ ಭಕ್ತಿಯನ್ನ ಸಂಘ ತಿಕ್ಕೊಡಂಡ ಸದ್ ಅವಕಾಶ ತಿಕ್ಕೊಂಡು ಪಂಡ ಭಗವಂತನ ಅನುಗ್ರಹದ ಮಾತ್ರ ಅಂಚ ಸತ್ಯವ್ರತ ರಾಜಲ ಪನ್ಪೆರು ಒಂದು ಭಗವಂತನ ಅನುಗ್ರಹದ ಮಾತ್ರ ಇಂಚಿತ ಭಗವದ್ಭಕ್ತಿಯನ್ನ ಒಂಜಿ ಸಂಧಾನ ಪಂಡ 7 ಸಪ್ತಋಷಿನಗಲ್ನ ಒಂಜಿ ಸಂಗತಿ ಕೊಡಂಡ ಅರ್ನನೆ ಒಂಜಿ ಅನುಗ್ರಹ ಪಂದಾರ್ ಪನ್ಪೆ. ನಾನು ದೇವೋತ್ತಮ ಪರಮ ಪುರುಷನು ಪರಮ ಗುರುವೆಂದು ಸ್ವೀಕರಿಸ್ತೇನೆ. ಯಾಕೋಸ್ಕರ ಎನ್ನ ಪರಮ ಗುರು ಏರ್ಪಂಡ ಎನ್ನ ಭಗವಂತ ದೇವೋತ್ತಮ ಪರಮ ಪುರುಷ ದೇವರೇ ಎನ್ನ ಗುರು. ಯಾಕೋಸ್ಕರ ಆರು ಪನ್ನೆ ಲೆಕ್ಕನೆ ನಾನು ಕೇನ್ವೆ ಪಂದು ಸತ್ಯವ್ರತ ಇತ್ಯಾದ ಪೇರು ಆಧ್ಯಾತ್ಮಿಕ ಜ್ಞಾನನ ನೆಟ ಪಡೆವೇರು. ಪುರಾಣ ಸಂಹಿತಾಂ ದಿವ್ಯಾಂ ಸಾಂಖ್ಯಯೋಗ ಕ್ರಿಯಾವತಿಂ ಸತ್ಯವ್ರತಸ್ಯ ರಾಜರ್ಷೇರ್ ಆತ್ಮಗುಹ್ಯಂ ಅಶೇಷತಃ. ಪರಮಪುರುಷನ ರಾಜ ಸತ್ಯವ್ರತನಿಗೆ ಸಾಂಖ್ಯಯೋಗ ಎಂದು ಕರೆಯಲ್ಪಡುವ ಆಧ್ಯಾತ್ಮಿಕ ವಿಜ್ಞಾನವನ್ನು ವಿವರಿಸಿದನು. ಈ ವಸ್ತು ಚೈತನ್ಯದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಭಕ್ತಿಯೋಗ ನಡುವಿನ ವ್ಯತ್ಯಾಸವನ್ನು ಪುರಾಣಗಳಲ್ಲಿ ಹಳೆಯ ಇತಿಹಾಸಗಳು ಮತ್ತು ಸಂಹಿತೆಗಳಲ್ಲಿ ಹೇಳಿದಂತೆ ತೋರಿಸುತ್ತದೆ. ಈ ಎಲ್ಲ ಸಾಹಿತ್ಯಗಳಲ್ಲಿ ಭಗವಂತನೇ ತನ್ನನ್ನು ವಿವರಿಸಿದ್ದಾನೆ. ನೆಟದಾದ ಪನ್ಪೇರು ಪಂಡ ಪುರಾಣ ಸಂಹಿತ ದಿವ್ಯಂ ಸಾಂಖ್ಯಯೋಗ ನಮಗೆ ಗೊತ್ತುಂಡು. ನಮ್ಮ ಐತ ಬಗ್ಗೆ ದೇವರು ನಮಗೆ ದಾದ ಪನ್ಪೇರು ಆತ್ಮದ ಬಗ್ಗೆ ನೆಟೆ ಪನ್ಪೇರು ನಮಗೆ ನೆಟ್ಟು 55ನೇ ಶ್ಲೋಕ ಹೊಡೆದಾದ ಪನ್ಪೇರು ಪಂಡ ವಿಜ್ಞಾನದ ಮೂಲಕ ಒಬ್ಬನು ಪುರಾಣಗಳು ಮತ್ತು ಸಂಹಿತೆಗಳು ಅಡಕವಾಗಿರುವ ಉಪದೇಶಗಳೊಂದಿಗೆ ಜಡ ಮತ್ತು ಚೈತನ್ಯ ಭಗವಂತ ನಮಕ್ ರಡ್ನೆ ಅಧ್ಯಾಯಡೆ ಸಾಂಖ್ಯಯೋಗಡೆ ಜಡ ಬೊಕ್ಕ ಚೈತನ್ಯ ಜಡ ಪಂಡ ನಮ್ಮ ದೇಹ ಬೊಕ್ಕ ಆತ್ಮದ ಬಗ್ಗೆ. ದೇಹ ನಮ್ಮ ಜಡ ಉಂಡು ಅವು ನಾಶ ಆಪುಣಂಡ, ಆತ್ಮ ಅವು ಚೈತನ್ಯ ಅವು ಏಪಲ ನಾಶ ಅವನಿನ ಭಗವಂತನ ಅಂಶ. ಮುಂದೇನು ನಮ್ಮ ಈ ಆತ್ಮಗ ನಮ್ಮ ಭಕ್ತಿಯೋಗದ ಮುಖಾಂತರ ಪಿರ ನಮ್ಮ ಭಗವಂತಗ ಪರಮಾತ್ಮಗ ನಮ್ಮ ದಾದೆ ಮಲ್ಪಡು ಜೋಡಣೆ ಮಲ್ಪಡು ಐಕೆ ಭಕ್ತಿ ಯೋಗ ಭಕ್ತಿದ ಮುಖಾಂತರ ನಮ್ಮ ಯೋಗ ಮಲ್ಪಡು ಕನೆಕ್ಟ್ ವಿದ್ದು ಪರಮಾತ್ಮ ನಮ್ಮ ಆತ್ಮನು ಪರಮಾತ್ಮ ದೊಟ್ಟು ಕನೆಕ್ಟ್ ಮಲ್ಪಡು ಬಂದು ದೇವರು ನಮಕ್ ಸಾಂಖ್ಯಯೋಗಗಳು
ದಾದೆ ತೋಜಿ ಪದೇರು ನಮಕ್ ಸೋಲ್ ಬೊಕ್ಕ ಸೂಪರ್ ಸೋಲ್ದ ಅಂಚನೆ ನಮ್ಮ ಈ ಶರೀರದ ಬಗ್ಗೆ ದೇವರು ನಮಕ್ ಆ ಒಂಜಿ ವ್ಯತ್ಯಾಸನ ನಮಗೆ ತಿಳಿಪಿದರು. ಈ ಎಲ್ಲ ಸಾಹಿತ್ಯಗಳಲ್ಲಿ ಭಗವಂತನು ತಾನೇ ಎಲ್ಲವನ್ನು ವಿವರಿಸಿದ್ದಾನೆ. ಒಂದಿಟ್ಟು ಪೂರ ಭಗವಂತ ತನ್ನ ಬಗ್ಗೆನೇ ಪ್ರತಿಯೊಂಜಿಲ ವಿವರಿಸಿದ್ದಾರೆ. ಪ್ರತಿಯೊಂದು ಸಾಹಿತ್ಯಗಳ ಪುರಾಣ ಉಪ್ಪಡು, ಪದ್ಮ ಪುರಾಣ ಉಪ್ಪಡು, ಏನಲ್ಲ ಉಪ್ಪಡು, ಶ್ರೀಮದ್ ಭಾಗವತಂ ಏನಲ್ಲ ಉಪ್ಪಡು, ಪ್ರತಿಯೊಂಜತ್ತ ಭಗವಂತನೇ ಐಟು ವಿವರಣೆ ಮಲ್ದಿರು. ಅಂಚನೆ ನೆಕ್ಸ್ಟ್ ನಾವೆಲ್ಲಿ ಕುಳಿತಿರುತ್ತಾ ರಾಜ ಸತ್ಯವ್ರತನು ಮಹಾಸಾಧು ಸಜ್ಜನರೊಂದಿಗೆ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ದೇವೋತ್ತಮ ಪರಮಪುರುಷ ನೀಡಿದ ಉಪದೇಶಗಳನ್ನು ಕೇಳಿಸಿಕೊಂಡನು. ಈ ಎಲ್ಲ ಉಪದೇಶಗಳು ಶಾಶ್ವತ ವೈದಿಕ ಸಾಹಿತ್ಯ ನಿರೂಪಿಸಿದವುಗಳು. ಹಾಗಾಗಿ ರಾಜನಿಗೂ ಮತ್ತು ಋಷಿಗಳಿಗೂ ಪರಮಸತ್ಯದ ಬಗೆಗೆ ಯಾವ ಸಂದೇಹವೂ ಇರಲಿಲ್ಲ. ಇತ್ತಾರು ಬೋಟುಡು ಇತ್ತಿನ ಲಕ್ಕನೆ ಭಗವಂತನ ಧ್ಯಾನ ಮಲ್ತೊಂದು ಅಂಚನೆ ಆ ಸಪ್ತ ಋಷಿನಗುಲ್ಲ ಅರೆಗೂ ಪೂರ ಪ್ರವಚನ ಕೊರೊಂದಿತ್ತಿರು, ಉಪದೇಶ ಕೊರೊಂದಿತ್ತಿರು ಹೋಯ್ತಾ ಆತ್ಮ ಸಾಕ್ಷಾತ್ಕಾರ ಎಂಚ ಮಲ್ಪೊಡು. ನಮ್ಮ ಆತ್ಮಗೂ ನಮ್ಮ ಹೆಂಚ ಬಡವುದಿಂಜವಳು ಖಾಲಿ ದೇಹಗೂ ಮಾತ್ರ ನಮ್ಮ ಕಲ್ಮಶ, ದೇಹದ ಕಲ್ಮಶ ಮಾತ್ರ ದಿಪ್ಪುನತ್ತು ಗಂಗಾ ನದಿ ಮುರ್ಕುದು ಬತ್ತದು, ದೇಹದ ಪಿದೇದ ಕಲ್ಮಶ ಮಾತ್ರ ದಿಪ್ಪುನತ್ತು ನಮ್ಮ ಉಲಯದ ಆತ್ಮದ ಕಲ್ಮಶ ನಮ್ಮ ಎಂಚ ದಿಪ್ಪೊಡು ಬಂಡ ಭಗವಂತನ ಬಗ್ಗೆ ದಿನಾಲ ರಡ್ಡಕ್ಕೆ ಬಿಟ್ಟು ನಮ್ಮ ದಾದೆ ಮಲ್ಪೊಡು ಮೆಡಿಸಿನ್ ಎತ್ತು ನೋಡು. ದಿನಾಲ ಮರ್ದಿಗೆ ತೊಂಡ ಮಾತ್ರ ಉಲೈಗ್ ನಮ್ಮ ಮೆಡಿಸಿನ್ ಪಾಂಡ ಮಾತ್ರ ಪಿದಯದ ಡಿಸೀಸಸ್ ನಮ್ಮ ಪಿದಯದ ಕಲ್ಮಶ ಪೋರೆಗೂ ಸಾಧ್ಯ ಬಂದು ನೆಟಾರಿಗೆ ಆತ್ಮ ಸಾಕ್ಷಾತ್ಕಾರ ಎಂಚ ಮಲ್ಪುನ್ ಬಂದು ಅದನ್ನ ಆ ಬೋಟು ಕುಲ್ದಿನ 7 ಸಪ್ತ ಋಷಿನಗಳು ಎರೆಗ್ ಪನ್ಪೆರು ರಾಜ ಸತ್ಯವ್ರತಗ ಪನ್ಪೆರು. ಐಕಸ್ಕರ ಅರೆಗ್ ರಾಜಗ ಬೊಕ್ಕ ಋಷಿನಗಳಿಗೆ ಪರಮ ಸತ್ಯ ಬಂಡ ಏನ ಬಂದು ಕಂಪ್ಲೀಟ್ ಗೊತ್ತಾದು ಆಗಲೇ ಚೂರ್ಲ ಸಂದೇಹ ಪನ್ಪಿಲನೆ ಬೈದುಜಿ. ನೆಕ್ಸ್ಟ್ ದಾದ ತುಕ 56ನೇ ಶ್ಲೋಕಗಳು ದಾದ ತುಕ ಅಶ್ರೌಷೇತ್ ಋಷಿಭಿಃ ಸಾಕಂ ಆತ್ಮತತ್ವಂ ಅಸಂಶಯಂ ನಾವಿ ಆಸೀನ ಭಗವತ ಪ್ರೋಕ್ತಂ ಬ್ರಹ್ಮ ಸನಾತನಂ. ದೋಣಿಯಲ್ಲಿ ಕುಳಿತಾಗ ರಾಜ ಸತ್ಯವ್ರತನು ಮಹಾನ್ ಸಂತ ವ್ಯಕ್ತಿಗಳೊಂದಿಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಿಸಿದಂತೆ ಪರಮ ಪುರುಷನ ಸೂಚನೆಗಳನ್ನು ಆಲಿಸಿದನು. ಈ ಸೂಚನೆಗಳೆಲ್ಲವೂ ಸನಾತನ ವೈದಿಕ ಸಾಹಿತ್ಯದಿಂದ ಬಂದವು. ಹೀಗಾಗಿ ರಾಜ ಮತ್ತು ಋಷಿಗಳಿಗೆ ಸಂಪೂರ್ಣ ಸತ್ಯದ ಬಗ್ಗೆ ಸಂದೇಹವಿರಲಿಲ್ಲ. ಸತ್ಯವ್ರತಸ್ಯ ರಾಜರ್ಷೇರ್ಮಯಾಮಸ್ತಸ್ಯ ಸಾರಂಗಿಣಃ ಸಂವಾದಂ ಮಹದ್ ಆಖ್ಯಾನಂ ಶ್ರುತ್ವಾ ಮುಚ್ಚೇತ ಕೇಲ್ಬಿಸಾತ್. ಮಹಾನ್ ರಾಜ ಸತ್ಯವ್ರತ ಮತ್ತು ಪರಮಪುರುಷ ವಿಷ್ಣುವಿನ ಮೀನಿನ ಅವತಾರಕ್ಕೆ ಸಂಬಂಧಿಸಿದ ಈ ಕಥೆ ಒಂದು ಮಹಾನ್ ಅತೀಂದ್ರಿಯ ನಿರೂಪಣೆಯಾಗಿದೆ. ರಾಜ ಸತ್ಯವ್ರತ ಬೊಕ್ಕ ದೇವರ್ನ ವಿಷ್ಣುವಿನ ಮೀನದ ಅವತಾರದ ಸಂಬಂಧದ ಈ ಕತೆ ಒಂಜಿ ಮಲ್ಲ ಅತೀಂದ್ರಿಯ ನಿರೂಪಣೆ ಆತಂಡು. ಅದನ್ನು ಕೇಳುವ ಯಾರಾದರೂ ಪಾಪಿ ಜೀವನದ ಪ್ರತಿಗಳಿಂದ ಬಿಡುಗಡೆ ಹೊಂದುತ್ತಾರೆ. ಏರೊಂದು ರಾಜ ಸತ್ಯವ್ರತ ಬೊಕ್ಕ ದೇವೋತ್ತಮ ಪರಮಪುರುಷ ಭಗವಂತನ ಮತ್ಸ್ಯ ಅವತಾರದ ಸಂಬಂಧವಾಯನ ಈ ಕಥೆನ ಒಂದು ಕತೆ ಪಂಡ ಒಂಜಿ ಗ್ರಾಮ್ಯ ಕತೆ ಅತ್ತು, ಒಂದು ದಿವ್ಯ ಕತೆ. ಭಗವಂತನ ಪ್ರತಿ ಒಂಜಿಲ ದಿವ್ಯವಾಯನ ಒಂದು ದಿವ್ಯ ಕಥೆ ಆತು. ಒಂದೇನು ಕೇಳಿನಾಗಲೇ ಒಂದು ಏರು ಕೇಳುವೆರು ಆಗಲು ತನ್ನ ಪಾಪದ ಜೀವ ನಡೆದು ದಾದಾಪೆರು ಮುಕ್ತಾಪೆರು ಬಂದು ನೆಟೆ ಅನ್ನೊಂದಿಲ್ಲ. ಮತ್ಸ್ಯ ಅವತಾರದ ಮತ್ತು ರಾಜ ಸತ್ಯವ್ರತನ ಈ ಕಥನವನ್ನು ನಿರೂಪಿಸುವವನು ತನ್ನೆಲ್ಲ ಇಷ್ಟಾರ್ಥಗಳನ್ನು ಖಂಡಿತವಾಗಿಯೂ ನೆರವೇರಿಸಿಕೊಳ್ಳುತ್ತಾನೆ ಮತ್ತು ನಿಸ್ಸಂದೇಹವಾಗಿ ಭಗವದ್ಧಾಮಕ್ಕೆ ಹಿಂತಿರುಗುತ್ತಾರೆ. ಮತ್ಸ್ಯಾವತಾರದ ಬೊಕ್ಕ ರಾಜ್ಯ ಸತ್ಯವ್ರತನ ಈ ಕಥೆನು ಏರು ನಿರೂಪಣೆ ಮಲ್ದೆರೋ ಆಗಲ್ಲ ಪೂರ ಇಷ್ಟಾರ್ಥ ದಾದಾಪುನ ಖಂಡಿತವಾದ್ಲ ನೆರವೇರಿಸ್ಕೊಂಡು ಅಂಚನೆಗಳು ಖಂಡಿತವಾದ್ಲ ಭಗವದ್ಧಾಮಗ ಒಪ್ಪಿರು. ಯಾರು ತನ್ನನ್ನು ಬೃಹದಾಕಾರವಾದ ಮತ್ಸ್ಯನಾಗಿ ತೋರಿಸಿಕೊಂಡನೋ, ಯಾರು ನಿದ್ರೆಯಿಂದ ಎಚ್ಚೆತ್ತ ಬ್ರಹ್ಮನಿಗೆ ವೈದಿಕ ಸಾಹಿತ್ಯವನ್ನು ಮರಳಿ ಹಿಂದಕ್ಕೆ ಕೊಟ್ಟನೋ, ಮತ್ತು ಯಾರು ರಾಜ ಸತ್ಯವ್ರತ ಮತ್ತು ಮಹಾಸಾಧು ಸತ್ಪುರುಷರಿಗೆ ವೈದಿಕ ಸಾಹಿತ್ಯದ ಸಾರವನ್ನು ವಿವರಿಸಿದನೋ ಅಂತಹ ದೇವೋತ್ತಮ ಪರಮಪುರುಷನಿಗೆ ನಾನು ನನ್ನ ಗೌರವ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಬಂದನೆಟೆ ಏರು ಮಲ್ಲ ಆಕಾರವಾಯಿನ ಮೀನದ ರೂಪವನ್ನು ತೋಜಪಾಯರು ಏರು ನಿದ್ರೆಡು ಇತ್ತಿನ ಆ ಬ್ರಹ್ಮನ ಬಾಯ್ಡು ಆ ವೈದಿಕ ಸಾಹಿತ್ಯ ಪೋದು ಹಯಗ್ರಹ ಪನ್ಪಿನ ದೈತ್ಯ ಲಕ್ಕಾದುಕೊನೋ ದೀತಿನೇನು ಪಿರ ಬ್ರಹ್ಮಾಜಿಗೆ ಏರು ಕಂತು ಕೊಡ್ತೇರೋ ಅಂಚನೆ ರಾಜ ಸತ್ಯವ್ರತ ಬೊಕ್ಕ ಮಹಾಸಾಧು ಸಂತರ್ನಗಳಿಗೆ ವೈದಿಕ ಸಾಹಿತ್ಯದ ಸಾರನ್ನು ಏರು ಪಂದು ಕೊಡ್ತೇರೋ
ಅಂಚಿತ್ತಿನ ದೇವೋತ್ತಮ ಪರಮಪುರುಷ ದೇವರಿಗೂ ಎನ್ನ ಗೌರವಪೂರ್ಣ ಪ್ರಣಾಮ ಪಂದು ನೆಟೆ ಪನೊಂದುಲ್ಲೆ ಸತ್ಯರತೆ ಅವತಾರಂ ಹರೇರ್ಯೋಯಾಂ ಕೀರ್ತಾಯದ್ ಅನ್ವಹಂ ನರಃ ಸಂಕಲ್ಪಾಸ್ತಸ್ಯ ಸಿದ್ಧಂತಿ ಸಾಯಾತಿ ಪರಮಾಂ ಗತಿಂ. ಅವತಾರ ಚರಿತ್ರೆ ದೇವೋತ್ತಮ ಪರಮಪುರುಷನ ಹರೆಹೆ. ಯಾರು ಮತ್ಸ್ಯ ಅವತಾರ ಮತ್ತು ರಾಜ ಸತ್ಯವ್ರತನ ಈ ವೃತ್ತಾಂತವನ್ನು ಪ್ರಚಾರ ಮಾಡುವವನೋ ಅವನು ತನ್ನ ಎಲ್ಲ ಮಹತ್ತಾಂಶಗಳನ್ನು ಪೂರೈಸುತ್ತಾನೆ ಮತ್ತು ನಿಸ್ಸಂದೇಹವಾಗಿ ಮರಳಿ ಮನೆಗೆ ಬ್ಯಾಕ್ ಟು ಗಾಡೆಡ್ ಭಗವದ್ಧಾಮಕ್ಕೆ ಹಿಂತಿರುಗುತ್ತಾನೆ. 11 ಭಗವಂತ ವಿಷ್ಣುವಿನ ಮತ್ಸ್ಯಾವತಾರದಲ್ಲಿ ರಾಜ ಸತ್ಯವ್ರತನ ಮಿಲನದ ಸಂಗ್ರಹ ನಿರೂಪಣೆ ಇಲ್ಲಿದೆ. ದಾನವ ಹಯಗ್ರೀವನಿಂದ ವೈದಿಕ ಸಾಹಿತ್ಯವನ್ನು ಮರಳಿ ಪಡೆದು ಅದನ್ನು ಬ್ರಹ್ಮನಿಗೆ ಹಿಂತಿರುಗಿಸುವುದು ಭಗವಾನ್ ವಿಷ್ಣುವಿನ ಉದ್ದೇಶವಾಗಿತ್ತು. ಪ್ರಾಸಂಗಿಕವಾಗಿ ತನ್ನ ನಿರ್ವಾಜ್ಯ ಅಂತಃಕರಣದಿಂದ ಭಗವಂತನು ಸತ್ಯವ್ರತನೊಂದಿಗೆ ಸಂಭಾಷಿಸಿದನು. ಸತ್ಯಋತಾನಾಂ ಎಂಬ ಪದವು ಮಹತ್ವದ್ದಾಗಿದೆ, ಏಕೆಂದರೆ ಸತ್ಯಋತನ ಮಟ್ಟದಲ್ಲಿರುವವರು ದೇವೋತ್ತಮ ಪರಮಪುರುಷನಿಂದ ಬಿಡುಗಡೆ ಹೊಂದಿದ ವೇದಗಳ ಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಪಂಡ ವೇದಾಂತ ಕೃದ್ವೇದವಿತ್ ದೇವೋತ್ತಮ ಪರಮಪುರುಷ ಪ್ರತಿಯೊಂದು ವೈದಿಕ ಜ್ಞಾನದ ಸಂಕಲನ ಮತ್ಲಬ್ ಆರು ಅವೇನು ಸೃಷ್ಟಿ ಮಲ್ದಿನಾರು ಅಂಚಿನ ಐತ ತಾತ್ಪರ್ಯ ಆ ಕಾಲಿ ವೇದನೆ ಸೃಷ್ಟಿ ಮಲ್ದಿನತ್ತು ಭಗವಂತ ಆ ವೇದದ ತಾತ್ಪರ್ಯ ಎಲ್ಲ ಆರು ಗೊತ್ತಿತ್ತಿನಾರು. ಅದಕ್ಕೋಸ್ಕರ ದೇವೋತ್ತಮ ಪರಮಪುರುಷ ಕೃಷ್ಣ ಭಗವಂತ ಅಥವಾ ಭಗವದ್ಗೀತೆಯಿಂದ ಅಲ್ಲಿರುವ ಹಾಗೆ ಜ್ಞಾನವನ್ನು ಪಡೆದಲ್ಲಿ ಅಂಥವನು ವೇದಗಳ ಉದ್ದೇಶವನ್ನು ಅರಿಯುತ್ತಾನೆ. ವೇದಿಷ್ಯ ಸರ್ವೇರಂ ಏವ ವೇದ್ಯ. ವೇದಗಳನ್ನು ಓದು ಆಯ್ತಾ ವಿಷಯ ವಸ್ತುನು ಏರು ತೆರಿವೇರೋ ಪಂದನಿಟೆ ಅಂಚಿತ್ತಿನಗಲು ನಿಸ್ಸಂದೇಹವಾದ ಡೌಟ್ ಪಂದೆ ಶ್ರೀಮತ್ ಮೇರೆ ಒಡೆ ಪೋಪೇರು ಭಗವತ್ ಧಾಮಗ ಪೋಪೇರು ಬಂದನಿಟೆ ಈ ಮತ್ಸ್ಯಾವತಾರಡು ನಮ್ಮ ತೆರಿವೆ ಒಂದು ಕತೆ ಮುಗಿನ. ಯಾರು ಮತ್ಸ್ಯಾವತಾರ ಬೊಕ್ಕ ರಾಜ ಸತ್ಯವ್ರತನ ಕತೆನು ಕೇನ್ವೇರು ಆಗಲ್ಲ ಮಹತ್ ಆಕಾಂಕ್ಷ ಈಡೇರಿಸುಣಿಗೆ ಅಂಜನಾಗುಲು ಭಗವಂತನ ಧಾಮಗು ಪೋಪೇರು ಬಂದು ನೆಟೆ ಮುಗಿಂಡು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.